ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮತ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲಭೆ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢಸನ್ಮಂಗಲಾನಿ ಸಂತು. ಶ್ಲೋಕೇಕಶ್ರವಣಪಠನಮಾತ್ರೇಣ ವಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀಮದ್ ಭಾಗವತ್ ರುದ್ರಾಧ್ಯಾಯ ಚಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ದಿನ ನೀವು ಶ್ರೀಮನ್ ನ್ಯಾಯಸುಧೆಯ ಒಂದು ಅಧಿಕರಣದ ಅತಿ ಸಂಕ್ಷಿಪ್ತವಾದ ವಿವರಣೆಯನ್ನು ಕೇಳಿದ್ದೆ. ಪ್ರಕೃತಿ ಅಧಿಕರಣದ ಅತಿ ಸಂಕ್ಷಿಪ್ತವಾದ ವಿವರಣೆ. ದೇವರೇ ಜಗತ್ತಾಗಿ ಪರಿಣಮಿಸಿದ ವಾದವೊಂದು, ದೇವರು ಸ್ವಾಮಿಯಾಗಿ ನಿಮಿತ್ತನಾಗಿ
ಅಧ್ಯಕ್ಷನಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಎನ್ನುವುದು ಶ್ರೀಮದಾಚಾರ್ಯರ ವಾದ. ಅದನ್ನು ಎಷ್ಟು ಸಮರ್ಪಕವಾಗಿ ಪೂರ್ವಪಕ್ಷವನ್ನು ನಿರಾಕರಿಸುತ್ತಾ ಅದನ್ನು ಎಷ್ಟು ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ನಾನು ಹೇಳಿದ್ದು 1% ಮಾತ್ರ. ಪ್ರಕೃತಿ ಅಧಿಕರಣಕ್ಕೆ 15 ದಿವಸ ಬೇಕು, 20 ದಿವಸ ಬೇಕು ನಿಜವಾಗಿ. ಇರಲಿ, ಅದಕ್ಕಿಂತ ಮೊದಲಿನ ದಿನ ನೀವು ಚಮಕದ ಸಂದರ್ಭದಲ್ಲಿ ಶ್ರೇಯಂಚಮೆ ವಶ್ಯಶ್ಚಮೆ ಯಶಶ್ಚಮೆ 83ನೆಯ ಬೇಡಿಕೆಯಾದ ಯಶಸ್ಸನ್ನು ಕೇಳಿದ್ದೀರಿ. ಯಶ ಅಂತ ತಿಳ್ಕೊಂಡಂತಂದರೆ ಧರ್ಮಗಳನ್ನು ಮಾಡಿದ ಸಂದರ್ಭದಲ್ಲಿ ಎಂಥ ಧಾರ್ಮಿಕ ಇವನು ಅಂತನ್ನುವ ಕೀರ್ತಿ, ದಾನ ಇತ್ಯಾದಿಗಳಿಂದ ಬರತಕ್ಕಂಥ ಕೀರ್ತಿ, ದಾನ, ಪಾಠ ಪ್ರವಚನಗಳಿಂದ ಬರತಕ್ಕಂಥದ್ದೇನಿದೆ ಇದಕ್ಕೆ ಕೀರ್ತಿ ಅಂತ ಕರೀತಾರೆ. ಅದನ್ನೇ ಎಕ್ಸ್ಟ್ರಾರ್ಡಿನರಿ ಮಾಡಿದಾಗ ಅದಕ್ಕೆ ಯಶ ಅಂತ ಅಂತೇಳಿ ಕರೀತಾರೆ. ಮಾಧವಿ ಕೋಶ ಈ ಮಾತನ್ನು ಹೇಳ್ತಾರೆ. ನಮ್ಮ ಸ್ವಾಮಿಗಳು ಎಷ್ಟು ಕೆಲಸ ಮಾಡ್ತಾರೆ. ಅತ್ಯಂತ ಭಕ್ತಿಯಿಂದ 2 ತಾಸು ಪೂಜೆ ಮಾಡ್ತಾರೆ. ದಿಮಾಲು ಶ್ರೀಮನ್ ನ್ಯಾಯಸುಧಾ ಪಾಠ ಹೇಳದೇ ಇರೋದಿಲ್ಲ. ಅನೇಕ ಪಾಠಗಳನ್ನು ಹೇಳ್ತಾರೆ, ವಾದವಿವಾದದಲ್ಲಿ ಭಾಗವಹಿಸ್ತಾರೆ, ಪ್ರವಚನ ಮಾಡ್ತಾರೆ, ಜಪ ಮಾಡ್ತಾರೆ, ಲೋಕೋದ್ಧಾರ ಮಾಡ್ತಾರೆ, ಭಕ್ತರ ಉದ್ಧಾರ ಮಾಡ್ತಾರೆ. ಇದಕ್ಕೇನೆ ಕೀರ್ತಿ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಭಗವಂತ ಪ್ರಾಪ್ತಿಯ ಸಾಧನೆಯ ಸಂದರ್ಭವನ್ನು ಮಾಡ್ತಾ ಇರುವಾಗ ಜನರು ಅದನ್ನು ನೋಡಿ ಸಂತೋಷಪಟ್ಟು ಅದರಂತೆ ತಾವು ಅನುಕರಣ ಮಾಡಲಿಕ್ಕೆ ಯಾವಾಗ ಪ್ರಾರಂಭ ಮಾಡ್ತಾರೆ, ಅಂತಹ ಒಂದು ಪ್ರಸಿದ್ಧಿಗೆ ಯಶಸ್ಸು ಅಂತ ತಿಳ್ಕೊಂಡಂತ ಅರ್ಥ. ಪರಮಾತ್ಮ ಅಂಥ ಯಶಸ್ಸನ್ನು ನನಗೆ ಕೊಡು ಅಂತ ತಿಳ್ಕೊಂಡಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ವಿಶ್ವಾಮಿತ್ರರು ಶ್ರೀರಾಮಚಂದ್ರನಿಗೆ. ಈಗ ಕೇಳ್ತಾರೆ, ಭಗಶ್ಚಮೆ, ನನಗೆ ಭಗವನ್ನು ಕೊಡು ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಭಗ ಶಬ್ದಕ್ಕೆ ಶ್ರೀಮದ್ ಭಾಗವತ 1ನೇ ಸ್ಕಂದದ 16ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಭಗ ಶಬ್ದಕ್ಕೆ ವಿವರಣೆಯನ್ನು ಕೊಡುತ್ತದೆ ಭಾಗವತ. ಐಶ್ವರ್ಯಸ್ಯ ಸಮಗ್ರಸ್ಯ, ಅತ್ಯಂತ ಎಲ್ಲಕ್ಕಿಂತ ಹೆಚ್ಚು ಐಶ್ವರ್ಯ, ಎಲ್ಲಕ್ಕಿಂತ ಹೆಚ್ಚು ಸಾಮರ್ಥ್ಯ, ಎಲ್ಲಕ್ಕಿಂತ ಹೆಚ್ಚು ಯಶಸ್ಸು, ಎಲ್ಲರಿಗಿಂತ ಹೆಚ್ಚು ಕಾಂತಿ, ಎಲ್ಲರಿಗಿಂತ ಹೆಚ್ಚು ಜ್ಞಾನ, ಎಲ್ಲರಿಗಿಂತ ಹೆಚ್ಚು ವಿಜ್ಞಾನ, ಈ 6 ಗುಣಗಳು, ಇವುಗಳ ಸಮೂಹಕ್ಕೆ ಭಗ ಅಂತ ಹೆಸರು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯಃ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಇದು ಸ್ವತಂತ್ರವಾಗಿ ಪರಿಪೂರ್ಣವಾಗಿದ್ದದ್ದು ಭಗವಂತನ ಶ್ರೀಹರಿಯಲ್ಲಿ ಮಾತ್ರ. ಅದಕ್ಕಿಂತ ಸ್ವಲ್ಪ ಕಡಿಮೆ ಮಹಾಲಕ್ಷ್ಮಿಯಲ್ಲಿ, ಅದಕ್ಕಿಂತ ಕಡಿಮೆ ಬ್ರಹ್ಮಾದಿ ದೇವತೆಗಳಲ್ಲಿ. ಇದು ನನಗೆ ಬೇಕು ಅಂತ ಐಶ್ವರ್ಯ ಬೇಕು. ಹೌದು, ಐಶ್ವರ್ಯ ಅಂತ ತಿಳ್ಕೊಂಡಂತಂದ್ರೆ ಏನು? ನಾವೇನು ತಿಳ್ಕೊಂಡಿದ್ದೇವೆ ಐಶ್ವರ್ಯ ಅಂತ ತಿಳ್ಕೊಂಡಂತಂದರೆ ಬಹಳ ಸಿರಿವಂತಿಕೆ ಅಂತ ತಿಳ್ಕೊಂಡಿದ್ದೇವೆ. ಎಷ್ಟು ಐಶ್ವರ್ಯವಂತ ಇದ್ದಾನಪ್ಪ ಅಂತ ತಿಳ್ಕೊಂಡಂತ. ಹಾಗಲ್ಲ. ಐಶ್ವರ್ಯ ಅಂತ ತಿಳ್ಕೊಂಡಂತಂದರೆ ಲೀಡರ್ ಕ್ವಾಲಿಟಿ, ಲೀಡರ್ಶಿಪ್. ಈಶ್ವರ, ಈಶನ ಅಂತ ತಿಳ್ಕೊಂಡಂತಂದರೆ ನಿಯಮನ, ಕಂಟ್ರೋಲ್. ಆ ಈಶನ ಕಂಟ್ರೋಲ್ ಶಕ್ತಿ ಯಾವನಲ್ಲಿ ಹೆಚ್ಚಾಗಿದೆ ಅವನು ಈಶ್ವರ ಅಂತ ಅನಿಸ್ಕೊಳ್ತಾನೆ. ಅದರ ಭಾವರೂಪ ಐಶ್ವರ್ಯ ಅಂದರೆ ತನ್ನ ಕುಟುಂಬವನ್ನು ಕಂಟ್ರೋಲ್ ಮಾಡುವ ಸಾಮರ್ಥ್ಯ, ತನ್ನ
ಶಿಷ್ಯರನ್ನು ಕಂಟ್ರೋಲ್ ಮಾಡುವ ಸಾಮರ್ಥ್ಯ, ತನ್ನ ದೇಶವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಸಾಮರ್ಥ್ಯ, ಜಗತ್ತನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಸಾಮರ್ಥ್ಯ. ಇದಕ್ಕೆ ಐಶ್ವರ್ಯ ಅಂತ ಹೌದು. ಮೊದಲು ತನ್ನನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು, ಆನಂತರ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು ಧರ್ಮದಲ್ಲಿರುವಂತೆ ಅವರನ್ನು ಕಂಟ್ರೋಲ್ ಮಾಡಬೇಕು. ಇಂತಹ ಐಶ್ವರ್ಯ ನನಗೆ ಕೊಡು ಅಂತ ತಿಳ್ಕೊಂಡಂತ. ಐಶ್ವರ್ಯವಂತ ಅಂತ ತಿಳ್ಕೊಂಡಂತಂದರೆ ಇವನನ್ನು ಅನುಸರಿಸಿ ಎಷ್ಟೋ ಜನ ಇವನನ್ನೇ ಆದರ್ಶವನ್ನಾಗಿಟ್ಟುಕೊಂಡು ತಮ್ಮ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅಂಥ ಒಂದು ಆದರ್ಶ ಆಚರಣೆ ಉಳ್ಳವನಿಗೆ ಐಶ್ವರ್ಯವಂತ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇಂತಹ ಸ್ವತಂತ್ರ ಐಶ್ವರ್ಯ ಭಗವಂತನಲ್ಲಿ ಮಾತ್ರ ಇದೆ. ಇದರ ನಂತರ ನಮಗೆ ಬೇಕು ವೀರ್ಯ. ಅಂತ ತಿಳ್ಕೊಂಡಂತಂದರೆ ಅದ್ಭುತವಾಗಿರ್ತಕ್ಕಂತಹ ಉತ್ಸಾಹ, ನವನವೋನ್ಮೇಷ ಜಾಲಿನಿಯಾಗಿರ್ತಕ್ಕಂಥ ಕರ್ತವ್ಯಗಳನ್ನು ನಿರ್ವಹಿಸುವ, ಕ್ರಿಯೆಗಳನ್ನು ಮಾಡುವ ಅತ್ಯುತ್ಸಾಹ ಅಂತ ತಿಳ್ಕೊಂಡಂತೇನಿದೆ, ಇದಕ್ಕೆ ವೀರ್ಯ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಸಂಸ್ಕೃತದಲ್ಲಿ ವೀರ ಶಬ್ದ ಎಕ್ಸ್ಟ್ರಾಆರ್ಡಿನರಿ ಅಂತ ತಿಳ್ಕೊಂಡಂತ, ಉಳಿದವರಿಗಿಂತ ಅತಿ ಹೆಚ್ಚಾಗಿ ಇರುವ ವೈಶಿಷ್ಟ್ಯ. ಅವನು ದಾನವೀರನೂ ಆಗಿರಬಹುದು, ಅವನು ಯುದ್ಧವೀರನಾಗಿರಬಹುದು, ಅವನು ಶಾಸ್ತ್ರವೀರನಾಗಿರಬಹುದು, ಅವನು ಪರೋಪಕಾರ ವೀರನಾಗಿರಬಹುದು. ಒಟ್ಟು ಅವನು ವೀರನಾಗಿರ್ತಾನೆ. ಅಂದರೆ ಆ ಫೀಲ್ಡ್ನಲ್ಲಿ, ವಿಶಿಷ್ಟ ಫೀಲ್ಡ್ನಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿರ್ತಾನೆ. ಪರಮಾತ್ಮ ಸಾಧನೆಯಲ್ಲಿ ನನ್ನನ್ನು ಎಕ್ಸ್ಟ್ರಾರ್ಡಿನರಿಯನ್ನಾಗಿ ಮಾಡು. ಪರಮಾತ್ಮನ ಸಾಧಕರಲ್ಲಿ ನನ್ನನ್ನು ಉತ್ತಮನನ್ನಾಗಿ ಮಾಡು. ಇಲ್ಲಿ ಸ್ಪರ್ಧೆ ಅಲ್ಲ, ಹೆಚ್ಚೆಚ್ಚು ಸಾಧನೆ ನನ್ನ ಕಡೆಯಿಂದ ಮಾಡಿಸು ಅಂತ ಅರ್ಥ. ಎಂಥ ಬೇಡಿಕೆ ಅದಲ್ಲ. ಮೊದಲನೇದ್ದು, ನನ್ನನ್ನು ಕಂಟ್ರೋಲ್ ಮಾಡಿಕೊಂಡು ನನ್ನ ಕುಟುಂಬ, ನನ್ನ ಸಮಾಜವನ್ನು ಧರ್ಮದ ದಾರಿಯಲ್ಲಿ ನೇಮನ ಮಾಡ್ತಕ್ಕಂಥ ಒಂದು ಅದ್ಭುತ ಸಾಮರ್ಥ್ಯ ಕೊಡು ಅಂತ ಕೇಳ್ತೇವೆ. ದೇವರ ಹತ್ರ ಹೋಗಿ ಕೇಳ್ತೇವೆ ನಾವು. ಮತ್ತು ಪ್ರಮೋಷನ್ ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳ್ತೇವೆ. ಆದರೆ ನಾನು ಒಂದು ಸಮಾಜಕ್ಕೆ ಆದರ್ಶನಾಗಬೇಕು, ಅಂಥ ಸದಾಚರಣೆ ನನ್ನ ಕಡೆಯಿಂದ ನಡೆಯಬೇಕು ಅನ್ನುವ ಬಯಕೆ ಇಲ್ಲಿ ವಿಶ್ವಾಮಿತ್ರರು ಹೇಳ್ಕೊಳ್ತಾ ಇದ್ದಾರೆ. ವೀರ್ಯ, ಆನಂತರ ಯಶಸ್, ಕೀರ್ತಿ. ನನ್ನಲ್ಲಿ ಇರತಕ್ಕಂತಹ ಏನೊಂದು ಎಕ್ಸ್ಟ್ರಾರ್ಡಿನರಿ ಗುಣ ಇದೆ, ಅದು ಯಾವಾಗ ಸಮಾಜಕ್ಕೆ ಉಪಯೋಗವಾಗ್ತದೆ, ಆದರೆ ಅದಾವಾಗದು ಯಶಸ್ಸು ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಇಂಥ ಯಶಸ್ಸು ಬೇಕು. ನಾನು ನನಗೋಸ್ಕರ ಇರೋದು ಬೇಡ, ನಾನು ನನಗೋಸ್ಕರವೂ ಜಗತ್ತಿಗೋಸ್ಕರವೂ ಇರಬೇಕು. ಪರೋಪಕಾರ ಪುಣ್ಯಾಯ, ನನ್ನಿಂದ ಜಗತ್ತಿಗೆ ಉಪಕಾರವಾಗಬೇಕು. ಜನರು ಶರೀರದಿಂದ ನಾನು ಹೋದ ನಂತರವೂ ಕೂಡ ಯಶಸ್ಶರೀರದಿಂದ ನಾನು ಇರಬೇಕು. ಇವತ್ತಿನ ದಿವಸ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಸ್ತೇವೆ, ರಘುತ್ತಮ ಸ್ವಾಮಿಗಳವರನ್ನು ನೆನೆಸ್ತೇವೆ, ವಿಜೇಂದ್ರ ಸ್ವಾಮಿಗಳನ್ನು ನೆನೆಸ್ತೇವೆ, ಪಾದರಾಜ ಶ್ರೀಪಾದಗಳನ್ನು ನೆನೆಸ್ತೇವೆ, ಟೀಕಾಕೃತ ಪಾದರನ್ನು ನೆನೆಸ್ತೇವೆ. ಇದಕ್ಕಿಂತ ಹೆಚ್ಚಿಗೇನು ಬೇಕು? ಆದ್ದರಿಂದಾಗಿ ಪರಮಾತ್ಮ ನನ್ನ ಸಾಧನೆಯನ್ನು ಮಾಡ್ತಾ ಅದರಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿ ನನ್ನ ಆ ಎಕ್ಸ್ಟ್ರಾರ್ಡಿನರಿ ಒಂದು ಉಪಯೋಗ ಸಮಾಜಕ್ಕೂ ಆಗಬೇಕು.
ಸಮಾಜಕ್ಕೂ ಮಾರ್ಗದರ್ಶನ ಸಿಗ್ಬೇಕು ಅಂತ ಯಶಸ್ಸು ನನಗೆ ಕೊಡು ಅಂತ ತಿಳ್ಕೊಂಡು ಕೇಳ್ತಾರೆ. ಆ ನಂತರ ಶ್ರೀ, ಕಾಂತಿ, ತೇಜಸ್. ಮನುಷ್ಯ ಎಷ್ಟು ಸಾಧನೆ ಮಾಡ್ತಾ ಹೋಗ್ತಾನೆ, ಎಷ್ಟು ತಪಸ್ಸು ಮಾಡ್ತಾ ಹೋಗ್ತಾನೆ, ಎಷ್ಟು ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡ್ತಾನೆ, ಎಷ್ಟು ಭೋಗಗಳನ್ನು ಕಡಿಮೆ ಮಾಡ್ತಾನೆ, ಅವನ ಮುಖದ ಮೇಲೆ ಒಂದು ತೇಜಸ್ಸು ಬರ್ತದೆ. ಅವನನ್ನು ನೋಡಿದರೆ ನಮಸ್ಕಾರ ಮಾಡಬೇಕು ಅಂತ ತಿಳ್ಕೊಂಡು ತಲೆ ತಾನಾಗೆ ಬಾಗಬೇಕು. ಅಂತಹ ಒಂದು ಸಾಧನೆಯ ತೇಜಸ್ಸನ್ನು ಸಂಪಾದನೆ ಮಾಡಬೇಕು. ಇಲ್ಲ ತಾನೇ ಸತನೆ ಅಂತೇಳಿ ತಾನೇ ಸತನೆಯಾಗಿದ್ದುಕೊಂಡು ಯಾವುದಕ್ಕೂ ಉತ್ಸಾಹ ಇಲ್ಲ, ಏನು ಮಾಡಬೇಕು ಅಂತ ತಿಳ್ಕೊಂಡಂತ ಅನ್ನೋದು ಬೇಕಾಗಿಲ್ಲ. ಯಾವಾಗ ಹಾಸಿಗೆ ಮೇಲೆ ಬಿದ್ದುಕೊಂಡೇನು, ಯಾವಾಗ ಈ ಜಾಗ ಬಿಟ್ಟು ಹೋಗೇನು ಅಂತನೂ ನೈರಾಶ್ಯ ನಮ್ಮ ಶಾಸ್ತ್ರ ಎಂದಿಗೂ ಒಪ್ಪೋದಿಲ್ಲ. ಶ್ರೀಗೆ ಬೇಕಾದಷ್ಟು ಅರ್ಥಗಳಿವೆ. ಈಗ ಸದ್ಯಕ್ಕೆ ಇಲ್ಲಿ ಕಾಂತಿ ಅಂತ ಅನ್ನೋದು ಇಟ್ಕೊಳ್ಳೋಣ. ಇದಕ್ಕೆ ಭಗ ಅಂತಕೊಂಡಂತ ಹೇಳ್ತಾರೆ. ಇದರ ಜೊತೆಗೆ ಜ್ಞಾನ ಅಂತಕೊಂಡಂತಂದ್ರೆ ಶಾಸ್ತ್ರದಿಂದ ಬರುವ ತಿಳುವಳಿಕೆ ಮತ್ತು ಅದರ ಅನುಭವ, ಅದನ್ನೇ ಚಿಂತನೆ ಮಾಡ್ತಾ ಅದನ್ನ ಅನುಭವಿಸುತ್ತಾ ಆನಂದ ಪಡುವುದಕ್ಕೆ ಜ್ಞಾನ ಅಂತ ತಿಳ್ಕೊಂಡು ಕರೀತಾರೆ. ಜಪ ಮಾಡ್ತಾ ಕೂತ್ಕೊಂಡಿದ್ದೇನೆ, ಲಕ್ಷ್ಯ ಇಲ್ಲ. ಬದಿಯಲ್ಲಿ ಒಂದು ಹಾವು ಬಂದಿದೆ, ಇನ್ನೇನು ಹೆಡೆ ಎತ್ತಿದೆ, ಕಚ್ಚಬೇಕು. ಅಷ್ಟರಲ್ಲಿ ಯಾವುದೋ ಪ್ರಾಣಿ ಆ ಕಡೆಗೆ ಬರ್ತದೆ, ಅದು ಗಾಬರಿಯಾಗಿ ಹೆಡೆಯನ್ನು ಆ ಕಡೆ ಮಾಡಿಕೊಂಡು ಹಾವು ಓಡಿ ಹೋಗ್ಬಿಡ್ತದೆ. ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಎಷ್ಟು ನಡೆಯಿತು. ಆಗ ನನಗೂ ನೆನಪಾಗಬೇಕು, ಅಗ್ರತೋ ನರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವೋ ರಾಸ್ತಾಂ ಸಶರೋ ರಾಮ ಲಕ್ಷ್ಮಣ. ನಿಮ್ಮ ಜೀವನದಲ್ಲಿ ಎಷ್ಟೋ ಸಲ ಬಂದಿರ್ತದೆ. ನಾನೊಂದ್ಸಲ ರೋಡ್ನಲ್ಲಿ ಹೊರಟಿದ್ದೆ, ಯಾವುದೋ ಒಂದು ಸ್ವಲ್ಪ ಉದ್ವಿಗ್ನತೆ ಇತ್ತು. ಸ್ವಲ್ಪ ಫುಟ್ಪಾತ್ನಿಂದ ಕೆಳಗೆ ಇಳಿದಿದ್ದೆ. ಆಗ ಬಹಳ ವೇಗವಾಗಿರ್ತಕ್ಕಂಥ ಒಂದು ಬಸ್ಸು ನನ್ನ ಶರ್ಟ್ನ ಪಂಚೆಗೆ ತಾಗಿ ಹೋಯಿತು. ಅದೆಷ್ಟು ಫಾಸ್ಟ್ ಹೊರಟಿತ್ತು. ಅದೇ ಒಂದು ಅರ್ಧ ಇಂಚು ನಾನು ಈ ಕಡೆಗೆ ಇದ್ದರೆ ಖಲಾಸ್. ಆಗ ರಕ್ಷಣೆ ಮಾಡಿದವನಾರು ಭಗವಂತನಲ್ಲಿ ಪರಮಾತ್ಮ. ಇದು ಭಗವಂತನ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ನನ್ನ ಎದುರಿನಲ್ಲಿ ನರಸಿಂಹ ರೂಪದಿಂದ, ಹಿಂದೆ ಕೃಷ್ಣ ರೂಪದಿಂದ, ಅಧಿಬದಿಯಲ್ಲಿ ರಾಮ ಲಕ್ಷ್ಮಣ ರೂಪದಿಂದ ರಕ್ಷಣೆ ಮಾಡ್ತಾನೆ ಅಂತ ತಿಳ್ಕೊಂಡಂತನ್ನುವುದಕ್ಕೆ ಸಾಕ್ಷಿ. ಶಾಸ್ತ್ರದಿಂದ ತಿಳಿದದ್ದನ್ನು ನನ್ನ ಜೀವನದಲ್ಲಿ ನಾನು ಯಾವಾಗ ಅನುಭವಿಸ್ತೇನೆ ಅದು ಜ್ಞಾನ ಅಂತ ತಿಳ್ಕೊಂಡಂತೆ ಅನ್ನಿಸ್ಕೊಳ್ತದೆ. ಬರೀ ಗೊತ್ತಿರೋದಲ್ಲ ಜ್ಞಾನ. ಇಂಥ ಅನುಭವ ನಿಮ್ಮ ಜೀವನದಲ್ಲಿ ಅನೇಕ ಸಲ, ಅನೇಕ ಸಂದರ್ಭದಲ್ಲಿ ಬರ್ತದೆ. ನಾನಂತೂ ಲೆಕ್ಕ ಹಾಕಿಟ್ಟಿದ್ದೇನೆ. ನೂರಾರು ಸಾವಿರಾರು ಸಲ ಪರಮಾತ್ಮ ನನ್ನನ್ನು ಸಂರಕ್ಷಣೆ ಮಾಡಿದ್ದಾನೆ. ಶತ್ರುಗಳಿಂದ ಸಂರಕ್ಷಣೆ ಮಾಡಿದ್ದಾನೆ, ಕಳ್ಳರಿಂದ ಸಂರಕ್ಷಣೆ ಮಾಡಿದ್ದಾನೆ, ಬಂಧು ಬಾಂಧವರಿಂದ
ಅವರ ಕ್ರೋಧದಿಂದ ಸಂರಕ್ಷಣೆ ಮಾಡಿದ್ದಾನೆ, ಶತ್ರುಗಳಿಂದ ಸಂರಕ್ಷಣೆ ಮಾಡಿದ್ದಾನೆ, ಸರೀಸೃಪಗಳಿಂದ ಸಂರಕ್ಷಣೆ ಮಾಡಿದ್ದಾನೆ, ಭೂತಪ್ರೇತಗಳಿಂದ ಸಂರಕ್ಷಣೆ ಮಾಡಿದ್ದಾನೆ. ನಿಮ್ಮ ಜೀವನದಲ್ಲಿ ಕೂಡ ಅಂತ ಅನೇಕ ಅನುಭವಗಳು ಬಂದಿರ್ತವೆ. ಪರಮಾತ್ಮ ನನ್ನ ಸಂರಕ್ಷಕ. ಪರಮಾತ್ಮ ಅವಿಜ್ಞಾತಕನಾಗಿ ನನಗೆ ಮಾರ್ಗದರ್ಶಕ. ದಾರಿ ತಪ್ಪಲು ಹೊರಟಾಗ 1000 ಸಲ ಎಚ್ಚರಿಸಿದ್ದಾನೆ ಪರಮಾತ್ಮ, ಬೇಡ, ಈ ದಾರಿಗೆ ನಾನು ಹೋಗೋದು ಸರಿಯಲ್ಲ ಅಂತ. ಇಂಥ ಸಂದರ್ಭದಲ್ಲಿ ಪರಮಾತ್ಮ ನೆನಪಾಗ್ತದೆ. ಇದು ಶಾಸ್ತ್ರಗಳಿಂದ ಪರಮಾತ್ಮನ ಮಹಿಮೆ, ಅವನ ಉಪಕಾರಗಳನ್ನು ಸ್ಮರಿಸುವಾಗ ಬೀಳುವ ಮಳೆಯಲ್ಲಿಯೂ ಕೂಡ ಪರಮಾತ್ಮನ ಉಪಕಾರವನ್ನು ಕಾಣ್ತೇವೆ. ರಣರಣ ಬಿಸಿಲಿನಲ್ಲಿಯೂ ಕೂಡ ಭಗವಂತನ ಮಹಿಮೆಯನ್ನು ಕಾಣ್ತೇವೆ. ಮೈ ಕೊರೆಯುವ ಚಳಿಯಲ್ಲಿಯೂ ಕೂಡ ಪರಮಾತ್ಮನ ಮಹಿಮೆಯನ್ನು ಕಾಣ್ತೇವೆ. ಇದಕ್ಕೆ ಜ್ಞಾನ. ಇಂಥ ಜ್ಞಾನ ಪರಮಾತ್ಮನ ಕೇಳಬೇಕಲ್ಲ. ಅವನ ಮಹಿಮೆ ತಿಳಿದುಕೊಂಡು ಆ ಮಹಿಮೆಯನ್ನು ಯಥಾಶಕ್ತಿ ಅನುಭವಕ್ಕೆ ತಂದುಕೊಳ್ಳುವುದು, ಇದು ಜ್ಞಾನ ಅಂತ ಅನ್ಸ್ಕೊಳ್ತಾರೆ. ಪಾಂಡಿತ್ಯ, ಪುಸ್ತಕದ ಬಾಯ್ಪಾಠ, ಎಲ್ಲ ವಿಷಯ ಗೊತ್ತಿದೆ, ಆದರೆ ಅದನ್ನು ಅನುಭವ ತೆಗೆದುಕೊಳ್ಳಿಕ್ಕೆ ನಾವು ಹೋಗೋದಿಲ್ಲ. ವಿಜ್ಞಾನ ಅಪರೋಕ್ಷ ಜ್ಞಾನ. ಬಿಂಬ ಉಪಾಸನೆಯಿಂದ ಪ್ರತ್ಯಕ್ಷನಾಗಿರ್ತಕ್ಕಂತಹ ಬಿಂಬಮೂರ್ತಿ ನನ್ನ ಅನೇಕ ಸಾವಿರಾರು ಜನ್ಮದ ಎಲ್ಲ ಪಾಪಗಳನ್ನು, ಅನಿಷ್ಟ ಪುಣ್ಯಗಳನ್ನು ಸುಟ್ಟು ಬೂದಿ ಮಾಡಿದ್ದಾನೆ. ಅಪರೋಕ್ಷ ಜ್ಞಾನ ಮಾಡಿದ್ದೇನಪ್ಪ. ಈ ಬಿಂಬಮೂರ್ತಿಯನ್ನು ಧ್ಯಾನ ಮಾಡು, ಆನಂತರ ನಿನ್ನ ಸಾಧನೆ ಪೂರ್ತಿಯಾದಾಗ ಲಿಂಗದೇಹ ಭಂಗವಾಗಿ ನಿನ್ನನ್ನು ಮೋಕ್ಷ ಕರೆದುಕೊಂಡು ಹೋಗ್ತೇನೆ ಅಂತ ತಿಳ್ಕೊಂಡಂತನ್ನುವ ಆ ಪರಮಾತ್ಮನ ಪರಮಾನುಗ್ರಹ ಅಂತ ತಿಳ್ಕೊಂಡಂತೇನಿದೆ, ಇದು ವಿಜ್ಞಾನ. ಇವುಗಳನ್ನು ಬೇಡೋದು ಬೇಡವೆ. ಈ ಸಂಪತ್ತಿ ನಮಗೆ ಬೇಕಾಗಿಲ್ವೇ? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ್ತ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂಭಗ ಇತೀರಣ. ಭಾಗವತದ ಶ್ರೀಧರಿ ಟೀಕಾದಲ್ಲಿ ಒಂದು ಕೋಶದ ಆಧಾರವನ್ನು ಕೊಟ್ಟವ್ರು ಹೇಳ್ತಾರೆ, ಭಗ ಭಗ ಅಂತಿಕೊಂಡಂತಂದ್ರೆ ಪ್ರಗಲ್ಭತೆ. ಪ್ರಗಲ್ಭತೆ ಅಂತಿಕೊಂಡಂತಂದ್ರೆ ಹುಡುಗಾಟಿಕೆಯ ರಾಹಿತ್ಯ, ತಿಳಿದು ವ್ಯವಹಾರ ಮಾಡಬೇಕೆ ಪ್ರಗಲ್ಭತೆ. ಪ್ರಶ್ರಯ, ಪರಮಾತ್ಮನ ಅಧೀನ್ಯ ಸ್ವೀಕರಿಸುವುದು, ದೀನರಿಗೆ ಬಡವರಿಗೆ ಆಶ್ರಯ ಕೊಡುವುದು. ಶೀಲ, ಶುದ್ಧ ಚಾರಿತ್ರ್ಯ. ಸಹನಶೀಲತೆ. ಓಜಸ್ಸು, ಕಾಂತಿ. ಬಲ, ಶಾರೀರಿಕ ಮಾನಸಿಕ ಬೌದ್ಧಿಕ ಎಲ್ಲ ಬಲ. ಆನಂತರ ಐಶ್ವರ್ಯಾದಿ 6 ಗುಣಗಳು. ಗಾಂಭೀರ್ಯ, ಸ್ಥಿರತೆ, ಒಳ್ಳೆ ಆಸ್ತಿಕ್ಯತನ, ಕೀರ್ತಿ, ಆದರ, ಅಹಂಕಾರ ರಾಹಿತ್ಯ. ಇವೆಲ್ಲ ಸದ್ಗುಣಗಳು ಒಂದು ಭಗ ಶಬ್ದದಿಂದ ಹೇಳಲ್ಪಡ್ತವೆ ಸಂಸ್ಕೃತದ. ಅಂಥದ್ದನ್ನು ನಮ್ಮಲ್ಲಿ ತಂದ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕಲ್ಲ. ನಾನು, ನನ್ನದು, ನನ್ನ ಮನೆ, ನನ್ನ ದುಡ್ಡು, ನಾನೇ, ಇದರಲ್ಲೇ ನಾವು ಕೊಳಿತಾ ಇರ್ತೇವಲ್ಲ. ಇಲ್ಲ, ಈ ಗುಣಗಳನ್ನು ಸಂಪಾದನೆ ಮಾಡಿ. ಭಗವಂತ ಪುಕ್ಕಟ ಸಿಕ್ಕೋದಿಲ್ಲ. ಈ ಗುಣಗಳೇ ನಮ್ಮ ಸಾಧನೆಗಳಿಗೋಸ್ಕರ ನಮಗೆ ಅತ್ಯಂತ ಉಪಯೋಗಕರವಾಗಿ, ನಮಗೆ ಅತ್ಯಂತ ಸಹಾಯಕವಾಗ್ತದೆ. 85ನೇ ಪ್ರಾರ್ಥನೆ. ದ್ರವಿಣಂಚಮೇ. ಸಂಪತ್ತಿಯನ್ನು ಕೊಡು ಪರಮಾತ್ಮ. ದ್ರವಿಣ ಅಂದ್ರೆ ದ್ರವ್ಯ, ಸಂಪತ್ತು ಕೊಡು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನ ಕೇಳ್ಕೊಳ್ಬೇಕು. ಅಂಬಾನಿ ಅಷ್ಟು ಸಂಪತ್ತೆ, ಅಡಾನಿ ಅಷ್ಟು ಸಂಪತ್ತೆ, ಬಿರ್ಲಾನಷ್ಟು ಸಂಪತ್ತೆ ಇಲ್ಲ.
ಇದೆಲ್ಲವನ್ನು ಕೂಡ ಬಿಟ್ಟು ಅಲೆಕ್ಸಾಂಡರ್ ಮುಕ್ಕಾಲು ವಿಶ್ವವನ್ನು ಗೆದ್ದ. ಕೊನೆಗೆ ಅವನಿಗೆ ಕೂಡ್ಲಿಕ್ಕಾಗಲಿಲ್ಲ, ಮೂರ್ಛೆ ಬರ್ತಾ ಇದೆ. ಅವನನ್ನು ಸ್ಟ್ರೆಚರ್ ಅಂತ ಅದು ಮಾಡಿ ಕರೆದುಕೊಂಡು ಹೋಗುವಾಗ ಕೊನೆಗೆ ಉಚ್ಛ್ವಾಸ ಯಾವಾಗ ಕ್ಷಣ ಹೋಗ್ತೇನೆ ಅಂತಾನೆ, ಆ ಕೈ ಮೇಲೆ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಯಾರೋ ಬದಿಯಲ್ಲಿದ್ದವ್ರು ಕೇಳಿದ್ರು, ಕೈ ಯಾಕೆ ಮಾಡಿದ್ದಿ ಅಂತ. ಅಲೆಕ್ಸಾಂಡರ್ ಹೇಳಿದಂತೆ, ಮುಕ್ಕಾಲು ವಿಶ್ವವನ್ನು ಗೆದ್ದೆ, ಆದರೆ ಹೋಗುವಾಗ ಖಾಲಿ ಕೈಯಿಂದ ಹೊರಟಿದ್ದೆ. ಈ ಸಂಪತ್ತು, ಈ ಐಶ್ವರ್ಯ ಏನು ಜೊತೆಗೆ ಬರೋದಿಲ್ಲ. ಅದಕ್ಕೋಸ್ಕರ ಸುಭಾಷಿತ ಹೇಳ್ತಾರೆ, ಧನಾನಿ ಭೂಮೋ ಪಶವಶ್ಚ ಗೋಷ್ಠೆ ನಾರಿ ಗೃಹದ್ವಾರಿ ಸಖಾ ಸ್ಮಶಾನೆ ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ ಧರ್ಮಾನುಗೋ ಗಚ್ಚತಿ ಜೀವ ಏಕಃ. ನಾವು ಗಳಿಸಿದ ಹಣ ಬ್ಯಾಂಕಿನಲ್ಲಿಯೋ ನನ್ನ ಪರ್ಸ್ನಲ್ಲಿಯೋ ನನ್ನ ಲಾಕರ್ನಲ್ಲಿ ಉಳಿತದೆ. ಒಂದು ಪೈಸೆ ನನ್ನ ಜೊತೆಗೆ ತೆಗೆದುಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ನನ್ನ ಮನೆಯಲ್ಲಿರೋ ಹಸು, ಕರು, ಎತ್ತು, ಕುದುರೆ, ರಥ, ಕಾರು, ಸ್ಕೂಟರು, ಬೈಕ್ ಎಲ್ಲಿದೆ ಅಲ್ಲೇ ಉಳಿತು. ಅದು ಕೂಡ ನನ್ನ ಜೊತೆಗೆ ಬರೋದಿಲ್ಲ. ಎಂಥ ಅದ್ಭುತ ಕಾರ್ ತಗೊಂಡಿದ್ದೆ. 16, 20, 40 ಕೋಟಿ ರೂಪಾಯಿ ಖರ್ಚು ಮಾಡಿ ಬಿಟ್ಟು ಹೊರಟಿದ್ದೆ. ಯಾವ ಹೆಂಡತಿಗೋಸ್ಕರ ಅನೇಕ ಧರ್ಮಗಳನ್ನು ನಾನು ಬಿಟ್ಟೆ. ಹೆಂಡತಿಯ ಮಾತನ್ನು ಕೇಳಿ ತಂದೆ ತಾಯಿಗಳನ್ನು ಹೊರಗಾಕಿದೆ. ಹಾಕಿಲ್ಲ. ಮತ್ತು ಜನರಲ್ಲಿ ಹೆಂಡತಿಯ ಮಾತಿಗೋಸ್ಕರ ಅವರನ್ನು ಬಂಧುಗಳನ್ನು ದೂರ ಮಾಡಿದೆ. ಹೆಂಡತಿಯ ಮಾತಿಗಳಿಗೋಸ್ಕರ ಲಂಚ ತೆಗೆದುಕೊಂಡೆ. ಏನೇನೋ ನಾಟಕ ಎಷ್ಟೋ ಜನ ಮಾಡ್ತಾರೆ, ಒಬ್ಬ ಹೆಂಡತಿಯನ್ನು ಸಂತೋಷಪಡಿಸ್ಬೇಕು ಅಂತ ತಿಳ್ಕೊಂಡಂತೆ, ಮಕ್ಕಳನ್ನು ಸಂತೋಷಪಡಿಸ್ಬೇಕು ಅಂತ. ಆ ಹೆಂಡತಿ ಎಲ್ಲಿವರೆಗೆ ಬರ್ತಾರೆ ಭಾಳ ಆದರೆ, ಮನೆಯ ಬಾಗಿಲಿನವರಿಗೆ ಹೊಸ್ತಿಲು ದಾಟೋದಿಲ್ಲ. ನಾರಿ ಗೃಹದ್ವಾರಿ ಸಖಾ ಸ್ಮಶಾನೆ. ಮಿತ್ರರು, ಮಗ, ಬಂಧು ಬಾಂಧವರು ಅತಿ ಹೆಚ್ಚು ಅಂದರೆ ಸ್ಮಶಾನದವರೆಗೆ ಬರ್ತಾರೆ. ಮುಂದೆ ಬರ್ತಾರ, ನಮ್ಮ ಜೊತೆಯಲ್ಲಿ ಚಿತೆಯಲ್ಲಿ ನಮ್ಮ ಜೊತೆ ಕೂತ್ಕೊಳ್ತಾರ. ಹೋಗ್ಲಪ್ಪ, ಯಾವ ದೇಹಕ್ಕೋಸ್ಕರ ಈ ಗೇಣು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಹಗಲು ರಾತ್ರಿ ಶ್ರಮ ಪಟ್ಟಿದ್ದೇವಲ್ಲ, ಏನೇನು ನಾಟಕ ಮಾಡಿದ್ದೇವಲ್ಲ, ಎಷ್ಟೋ ಮೋಸ ಮಾಡಿದ್ದೇವಲ್ಲ. ಅಂತಹ ದೇಹ ಅದ್ರ ಜೊತೆಗೆ ಬರ್ತಾರ? ಇಲ್ಲ, ಸುಟ್ಟು ಬೂದಿ ಆಗ್ತದೆ. ಬೇರೆ ಜಾತಿಯವರಲ್ಲಿ ಭೂಮಿಯಲ್ಲಿ ಮಣ್ಣಾಗಿಬಿಡ್ತದೆ, ಜೊತೆಗೆ ಬರೋದಿಲ್ಲ. ಹಾಗಾದರೆ ಜೊತೆಗೆ ಬರುವುದು ಯಾವುದು? ದೈವಿ ಸಂಪತ್ತು. ನಾವು ಮಾಡ್ತಕ್ಕಂಥ ಧರ್ಮ, ನಾವು ಗಳಿಸಿರ್ತಕ್ಕಂಥ ಪುಣ್ಯ, ನಾವು ಸಂಪಾದನೆ ಮಾಡಿರ್ತಕ್ಕಂತಹ ಆ ಸದ್ಗುಣಗಳ ಫಲ ಅಂತಕೊಂಡಂತೇಳಿದ್ರೆ ಅದು ನಮ್ಮ ಜೊತೆಗೆ ಬರ್ತದೆ. ಇದಕ್ಕೆ ದೈವಿ ಸಂಪತ್ತು ಅಂತ ಕರೀತಾರೆ. ಭಗವಂತ ಶ್ರೀಮದ್ ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ 26 ಸಂಪತ್ತುಗಳನ್ನು ಗಳಿಸಿ ಸಿರಿವಂತರಾಗರಿ ಅಂತ ಹೇಳಿದ್ದಾರೆ. ಪರಮಾತ್ಮ ವಿಶ್ವಾಮಿತ್ರ ಹೇಳ್ತಾರೆ, ನನಗೆ ನೀನು ಭಗವದ್ಗೀತೆಯಲ್ಲಿ ಹೇಳಿದ, ಇನ್ನು ರಾಮ ಭಗವದ್ಗೀತೆ ಆಮೇಲೆ ಆಗಿದೆ ಅಂತಂದರೆ ಮೊದಲಿನ ಕಲ್ಪದ ಭಗವದ್ಗೀತೆ.
ಅದು ಯಾವುದು? ದ್ರವಿಣಂಚಮೇ 85ನೆಯ ಪ್ರಾರ್ಥನೆ. ಆ 26 ಸಂಪತ್ತುಗಳು ಯಾವುದು? ದೈವಿ ಸಂಪತ್ತುಗಳು ಯಾವುವು? ಕೈ ಜೋಡಿಸಿ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ. 26 ದೈವಿ ಸಂಪತ್ತನ್ನು ದೊಡ್ಡ ಅಕ್ಷರನಲ್ಲಿ ಬರೆದು ಗೋಡೆ ಮೇಲೆ ಅಥವಾ ನಿಮ್ಮ ಬೆಡ್ರೂಮ್ನಲ್ಲಿ ಗೋಡೆ ಮೇಲೆ ಹಾಕಿಕೊಳ್ಳಿ. ಈ 26 ಸಂಪತ್ತಿಯಲ್ಲಿ ನಾನು ಎಷ್ಟು ಸಂಪತ್ತಿಯನ್ನು ಗಳಿಸಿದ್ದೇನೆ, ನಾನು ಎಷ್ಟು ಸಿರಿವಂತ, ನಾನು ಎಷ್ಟು ಬಡವ, ಮಲಗುವಾಗ ಚಿಂತನೆ ಮಾಡಿ. ಈ ಗುಣ ನನ್ನಲ್ಲಿದೆಯಾ, ಈ ಗುಣ ನನ್ನಲ್ಲಿದೆಯಾ ಅಂತ. ಆ ಗುಣಗಳು ಯಾವುದು? ಒಂದೊಂದು ಗುಣಕ್ಕೂ ಸಾಕಷ್ಟು ಸಮಯ ಬೇಕಾಗ್ತದೆ ವಿವರಣೆ ಮಾಡಲಿಕ್ಕೆ. ಆದರೂ ಆದಷ್ಟು ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಪ್ರಯತ್ನಿಸ್ತೇನೆ. ಅಭಯಂ, ನನ್ನನ್ನು ರಕ್ಷಿಸುವ ಪರಮಾತ್ಮ ಇರುವಾಗ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವರಾಸ್ತಾಂ ಸಶರಂ ರಾಮ ಲಕ್ಷ್ಮಣಂ. ಪರಮಾತ್ಮ ನನ್ನ ಜೊತೆಯಲ್ಲಿರುವಾಗ ನಾನ್ಯಾಕೆ ಅಂಜಲಿ? ಪರಮಾತ್ಮ ನನ್ನ ರಕ್ಷಕನಿರುವಾಗ ನಾನ್ಯಾಕೆ ಶತ್ರುಗಳಿಗೋಸ್ಕರ ಅಂಜಲಿ? ರೋಗದಿಂದ ಯಾಕೆ ಅಂಜಲಿ ನಾನು? ಇಲ್ಲ, ನಾನು ಅಂಜುವುದಿಲ್ಲ, ಇನ್ನೊಬ್ಬರನ್ನು ಅಂಜಿಸೋದಿಲ್ಲ. ಇನ್ನೊಬ್ರಿಗೆ ಅಂಜಿಸಿ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ತಕ್ಕಂಥವ್ರು ಭಾಳ ಜನ ಇರ್ತಾರೆ. ಒಂದು ದಿವಸ ಫೋನ್ ಬರ್ತದೆ ನಿಮ್ಮ ಮನೆಗೆ, ಇಲ್ಲ ನಿಮ್ಮ ಹೆಸರಿನಲ್ಲಿ ಒಂದು ಪಾರ್ಸಲ್ ಬಂದಿದೆ, ಆ ಪಾರ್ಸಲ್ನಲ್ಲಿ ನಿಷಿದ್ಧವಾದ ಸ್ಮಗ್ಲಿಂಗ್ ಗೋಲ್ಡು, ಡ್ರಗ್ಸು ಸಿಕ್ಕಿದೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮಾತಾಡ್ತೀನಿ, ನಿಮ್ಮ ಹೆಸರಿನಲ್ಲಿ ಪಾರ್ಸಲ್ ಬಂದಿದೆ, ಇದನ್ನು ಇಟ್ಟುಕೊಂಡು ನಿಮ್ಮನ್ನು ಸದ್ಯಕ್ಕೆ ಜೈಲಿಗೆ ಹಾಕ್ಬೋದು. ಆದರೆ ಯಾಕೋ ನೀವು ಸೌಮ್ಯ ಅಂತ ಕಾಣಿಸ್ತೀರಿ, ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಇಚ್ಛೆ ಇದೆ, ಭಾಳೇನು ಬಿಡಿ 25 ಲಕ್ಷ ರೂಪಾಯಿ ಈಗಿಂದ ಕಳಿಸಿ ನಿಮ್ಮ ಈ ಕೇಸ್ ರಫಾದಫಾ ಮಾಡ್ತೇವೆ. ಪಾರ್ಸಲ್ಲು ಬಂದಿರೋದಿಲ್ಲ, ಏನೂ ಆಗಿರೋದಿಲ್ಲ, ಅಂಜಿಸಿ ಪೊಲೀಸರನ್ನು ಹಂಚ್ತೇವೆ, ಕೇಸ್ ಅಂದರೆ ಹಂಚ್ತೇವೆ. ಮತ್ತೊಂದು ರೀತಿಯಾಗಿರ್ತಕ್ಕಂಥ ಹೊಡಿತೇನೆ ಬಡಿತೇನೆ ಅಂತಿಕೊಳ್ಳುವಂಥ ಅನ್ನೋ ರೀತಿಯಿಂದ ಮಾಡ್ತಕ್ಕಂಥ ಜನ ನನ್ನ ನರಸಿಂಹದೇವರು ನನ್ನ ರಕ್ಷಕನಾಗಿರುವಾಗ ನಾನ್ಯಾಕಿಂತ ಭಯದಿಂದ ಭಯಪಡಲಿ? ಇನ್ನೊಬ್ಬರಿಗೆ ಈ ರೀತಿ ಭಯಪಡಿಸೋದು ಬೇಡ. ಇನ್ನೊಬ್ಬರಿಗೆ ಭಯಪಡಿಸಿ ನೋಡು, ನಿಂದೇನು ನನಗೆ ಗೊತ್ತದ, ಇಷ್ಟು ರೊಕ್ಕ ಕೊಡು, ಬಾಯಿ ಮುಚ್ಕೊಂಡು ಹೇಳು, ನಿಂದು ರಹಸ್ಯ ನಾನು ಯಾರಿಗೂ ಹೇಳೋದಿಲ್ಲ ಅಂತೇನು ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥವ್ರು ಜನ ಇರ್ತಾರೆ. ಹೆಂಡತಿ ಮಕ್ಕಳಿಗೂ ಅಂಜಿಸಿ ಹೊಡೆದೋಡು ಮನೆ ಬಿಟ್ಟವ್ರಿಗೆ ಆಗ್ತೇನೆ ಅಂತ ಅನ್ಸೋರು ಇರ್ತಾರೆ. ಯಾವ ರೀತಿಯಿಂದಲೂ ಇನ್ನೊಬ್ಬರಿಂದ ಅಂಜುವುದಿಲ್ಲ, ಇನ್ನೊಬ್ಬರಿಗೆ ಭಯಪಡಿಸುವುದಿಲ್ಲ. ಆ ರೀತಿಯಾಗಿ ಯಾವ ಮನುಷ್ಯ ಸೌಮ್ಯನಾಗಿ ಸಾಧಕನಾಗಿರ್ತಾನೆ ಅದಕ್ಕೆ ಅಭಯ ಗುಣ ಅಂತ ಹೇಳಿ ಕರೀತಾರೆ. ದೈವಿ ಸಂಪತ್ತಿನ ಮೊದಲನೇ ಗುಣ. ಇದೇ ಮಾತನ್ನು ಭಗವದ್ಗೀತೆ 12ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ, ಯಸ್ಮಾನ್ನೋ ದ್ವಿಜತೆ ಲೋಕಃ, ಯಾವ ವ್ಯಕ್ತಿಯಿಂದ ಜನರು ಭಯಪಡುವುದಿಲ್ಲ, ಲೋಕಾನ್ನೋ ದ್ವಿಜತೆ ಚಯಃ, ಯಾರು ಇನ್ನೊಬ್ಬರಿಗೆ ಭಯ ಕೊಡುವುದಿಲ್ಲ, ತಾನು ಭಯಪಡುವುದಿಲ್ಲ, ಅಂಥ ವ್ಯಕ್ತಿ ಸಾಧಕ ಅಂತೇಳಿ ಭಗವದ್ಗೀತೆ ಹೇಳ್ತಾರೆ. ಆದ್ದರಿಂದಾಗಿ ಇನ್ನೊಬ್ಬರನ್ನು ಭಯಪಡಿಸಬಾರ್ದು. ಯಾರಾದರೂ ಬರ್ತಾರೆ, ಏನಾದರೂ ಕೆಲಸ ಕೇಳ್ತಾರೆ, ಯಾರು ನೀನು, ನಾನಿಷ್ಟು ದೊಡ್ಡ ಪಂಡಿತ, ನನ್ನ ಪ್ರಶ್ನೆ ಮಾಡ್ತೀಯ ನೀನು, ಗೆಟ್ ಔಟ್,
ಪಾಪ ಅವರು ಅಂಜಿ ನಿಮ್ಮ ಹತ್ರ ಬರೋದೇ ಇಲ್ಲ. ನಿಮ್ಮ ಹತ್ರ ಇದ್ದವಿದ್ದ ಪ್ರಯೋಜನ ಏನು? ಸರ್ಪದ ತಲೆಯ ಮೇಲೆ ಇರ್ತಕ್ಕಂಥ ರತ್ನದಂತೆ ಯಾರು ಮುಟ್ಲಿಕ್ಕಾಗೋದು, ತಗೊಳ್ಳಿಕ್ಕಾಗೋದಿಲ್ಲ. ಅದರ ಬದಲಾಗಿ ಯಾರೇ ಸಾಮಾನ್ಯ ವ್ಯಕ್ತಿಯು ಪ್ರಶ್ನೆ ಕೇಳಿದರೂ ಕೂಡ ಆಗಲಿ ಅಂತೇಳಿ ಸಮಾಧಾನ ಹೇಳಬೇಕು, ಮಾರ್ಗದರ್ಶನ ಮಾಡಬೇಕು. ನಾನು ಬಹಳ ಗ್ರೇಟ್ ಅಂತ ತಿಳ್ಕೊಂಡು ಅಂತ ಹೇಳಿ ಬೀಗಿಕೊಂಡು ಇರಬಾರ್ದು. ಇದು ಅಭಯ ಗುಣ ಅಂತಕೊಂಡು ಅಂತೇಳಿ ಕರೀತಾರೆ. ಎರಡನೆಯದ್ದು ಸತ್ವ ಸಂಶುದ್ಧಿ, ಯಾವಾಗಲೂ ಸಂತೋಷ, ಯಾವಾಗಲೂ ಆನಂದದಿಂದ ಇರಬೇಕು. ಎಂಥ ಪರಿಸ್ಥಿತಿ ಬಂದರೂ ಆನಂದದಿಂದ ಇರಬೇಕು. ಪ್ರತಿಯೊಂದು ಸಂದರ್ಭವನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳಬೇಕು. ಒಂದು ಕಥೆ ಬರುತ್ತದೆ. ವೇದವ್ಯಾಸರನ್ನು ಭೇಟಿಯಾಗೋದಕ್ಕೋಸ್ಕರ ಒಬ್ಬ ಭಕ್ತ ಜಿಜ್ಞಾಸು ವೇದವ್ಯಾಸ ದೇವರ ಆಶ್ರಮಕ್ಕೆ ಬಂದ. ಆಗ ಅವನಿಗೆ ವೇದವ್ಯಾಸರ ಶಿಷ್ಯರು ಹೇಳಿದರು, ಇಲ್ಲ, ವೇದವ್ಯಾಸರು ತಮ್ಮೆಲ್ಲ ಶಿಷ್ಯರಿಗೆ ಪಾಠ ಮಾಡ್ತಾ ಇದ್ದಾರೆ. ಪಾಠ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿ ಬದ್ರಿನಾರಾಯಣ ಮಂದಿರ ಇದೆ, ಮಂದಿರದಲ್ಲಿ ಕೂತ್ಕೊಳ್ಳಿ, ಅಲ್ಲಿ ವೇದವ್ಯಾಸರು ಬಂದಾಗ ಭೇಟಿ ಆಗ್ತದೆ ನಿಮಗೆ ಅಂತ. ಅವನು ಬದ್ರಿನಾರಾಯಣ ಮಂದಿರದಲ್ಲಿ ಕೂತ್ಕೊಂಡ. ಪಾಠ ಮುಗಿಸ್ಕೊಂಡು ವಸಿಷ್ಠರು ಬಂದರು. ವಸಿಷ್ಠರು ವೇದವ್ಯಾಸ ದೇವರಿಗೆ ಅಜ್ಜ ಆಗಬೇಕು, ಆದರೂ ಕೂಡ ಮೊಮ್ಮಗನ ಕಡೆ ಪಾಠ ಹೇಳ್ಕೊಳ್ಳಿ ಬರ್ತಿದ್ರು. ಬಂದರು, ಬದ್ರಿನಾರಾಯಣಗೆ ನಮಸ್ಕಾರ ಮಾಡಿದರು. ನಾರಾಯಣ, ಅರುಂಧತಿ ಅಂತ ಆದರ್ಶ ಹೆಂಡತಿಯನ್ನು ಕೊಟ್ಟಿದ್ದೆ, ನನ್ನ ಕುಟುಂಬ ಬಹಳ ಚೆನ್ನಾಗಿದೆ, ನಾನು ಸಾಧನೆ ಮಾಡಲಿಕ್ಕೆ ಅನುಕೂಲವಾಗಿದ್ದಲ್ಲ ನನ್ನ ಹೆಂಡತಿ, ಉಪಕಾರ ಮಾಡಿದ್ದೆ ಪರಮಾತ್ಮ, ನೀನು ಉಪಕಾರ ಸ್ಮರಣೆ ಮಾಡೋದಿಲ್ಲ ಅಂತೇಳಿ ವಸಿಷ್ಠರು ಹೇಳಿದರು. ಸ್ವಲ್ಪ ಹೊತ್ತಿನ ನಂತರ ಉದ್ದಾಲಕರು ಬರ್ತಾರೆ. ಉದ್ದಾಲಕರ ಜೀವನದಲ್ಲೂ ಟ್ರಾಜಿಡಿ. ಅವರಿಗೆ ಒಬ್ಬಳು ಹೆಂಡತಿ, ಆಕೆ ಹೆಸರು ಚಂಡಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಹಾಗೆ ಚಂಡಿಯೇ ಇದ್ದವಳು. ಅವ್ರೇನು ಮಾಡ್ತಿದ್ರು ಅಂತ ತಿಳ್ಕೊಂಡಂತಂದ್ರೆ, ಹೆಂಡತಿ ಏನು ಬೇಗ ಹೇಳು, ಹೋಮ ಹವನಕ್ಕೆ ತಯಾರು ಮಾಡಿಕೊಡು, ಮಾಡೋದಿಲ್ಲ, ನನಗೆ ಹೇಳಿಕ್ಕೆ ಬರಬೇಡ್ರಿ, ನೋಡು ಇವತ್ತು ಏಕಾದಶಿ ಅದ, ಹೋಮ ಹವನ ಇಲ್ಲ, ಅದೇನು ತಯಾರು ಮಾಡೋ ಕಾರಣ ಇಲ್ಲ, ಬೇರೆ ಕೆಲಸ ಮಾಡು. ಇಲ್ಲ, ನಾನು ಹೋಮಕ್ಕೆ ತಯಾರು ಮಾಡ್ತೀನಿ, ಏನಿದ್ರು ಇವತ್ತು ಹೋಮ ಮಾಡಲಿಕ್ಕೆ ಬೇಕು, ನೀವು ನಾನು ತಯಾರು ಮಾಡಿಕೊಡ್ತೀನಿ, ಮಾಡಬೇಡ ಅಂದಾಗ ಮಾಡ್ತೀನಿ, ಮಾಡು ಅಂದಾಗ ಇಲ್ಲ. ಸ್ವಲ್ಪ ದಿವಸ ಆದಮೇಲೆ ಅವ್ರಿಗೆ ಗೊತ್ತಾಯಿತು, ನನ್ನ ಹೆಂಡತಿ ಉಲ್ಟಾ ಹೇಳಿದ್ರೆ ಕೆಲಸ ಆಗ್ತದೆ ಅಂತ. ಏಯ್, ಇವತ್ತು ಹೋಮವನಕ್ಕೆ ಏನೂ ತಯಾರು ಮಾಡಬೇಡ, ನಾ ಎಲ್ಲ ಮಾಡ್ಕೋತೇನೆ, ನೀವು ಸ್ನಾನ ಮಾಡ್ಕೊಂಡು ಬರ್ರಿ, ನಾ ಎಲ್ಲ ಮಾಡಿ ಇಟ್ಟಿರ್ತೇನೆ. ಹೀಗೆ ತಮ್ಮ ಕೆಲಸ ಮಾಡ್ಕೊಳ್ತಾ ಇದ್ರು. ಒಂದು ದಿವಸ ಅವ್ರ ಮನೆಯಲ್ಲಿ ಶ್ರಾದ್ದ ಬಂತು. ನಮ್ಮಪ್ಪನ ಶ್ರಾದ್ದ ಮಾಡೋದಿಲ್ಲ ಅಂತ ಹೇಳಿದ್ರು. ಏಯ್, ನೀವು ಮಾಡಲಿಕ್ಕೆ ಬೇಕು ಅಂತ ತಿಳ್ಕೊಂಡಂತಂದು. ನಾನು ಸರಿಯಾದಿರ್ತಕ್ಕಂಥ ಯಾವುದು ಅಡುಗೆ ಮಾಡಿಸೋದಿಲ್ಲ, ಏನಿಲ್ಲ, ಏನು ಬೇಕಾಗಿಲ್ಲ, ಬಂದು ಬ್ರಾಹ್ಮಣರಿಗೆ ಬರೀ ಒಂದು ಹಣ್ಣು ಕೊಟ್ಟು ಕಳಿಸ್ತೇನೆ, ಇಲ್ಲ ನಾನು ಎಲ್ಲ ಥರ ಅಡುಗೆ ಮಾಡ್ತೇನೆ, ಬ್ರಾಹ್ಮಣನ ಕರೀಲೇಬೇಕು, ನಾನು ಅವ್ರು ಸರಿಯಾಗಿ ದಕ್ಷಿಣೆ ಕೊಡೋದಿಲ್ಲ, ಇಲ್ಲ ಇಷ್ಟು ಕೊಡಲೇಬೇಕು, ಉಲ್ಟಾ ಹೇಳಿ ಎಲ್ಲ ಕೆಲಸ ಆಯಿತು. ಆದರೆ ಮನುಷ್ಯನಿಗೆ ಗಡಿಬಿಡಿಯಲ್ಲಿ ತಪ್ತಾನೆ. ಚಂಡಿ, ಈ ವಿಸರ್ಜನೆ ಮಾಡಿದ ಪಿಂಡ ಇದೆಯಲ್ಲ, ಇದನ್ನು ತೆಗೆದುಕೊಂಡು ಹೋಗಿ ಅಲ್ಲೇ ನದಿ, ಇಲ್ಲೇ ಸಮೀಪದಲ್ಲಿ ಸರೋವರದಲ್ಲಿ ಹಾಕಿ ಬಂದ್ಬಿಡು, ಇದರ ಹಸುವೆ ಕೊಟ್ಟು ಬಾ ಅಂತ ಹೇಳಿದ್ರು. ಇಲ್ಲ, ನಾನು ರೋಡ್ನಲ್ಲೇ ಎಸಿತೇನೆ. ಆ ತಟ್ಟಿ ತೆಗೆದುಕೊಂಡು ಹೋಗಿ ರಸ್ತೆಯಲ್ಲಿ ಎಸೆದ್ಬಿಟ್ರು. ಉದ್ದಾಲಕರಿಗೆ ಸಿಟ್ಟು ಬಂತು.
ಕೊನೆಗೆ ಕಲ್ಲಾಗು ಅಂತಿಕೊಂಡಂತೆ, ಕಲ್ಲಿನಂತಾಗು ಅಂತಿಕೊಂಡು ಅಂತೇಳಿ ಶಾಪ ಕೊಟ್ಟಿದ್ದಾರೆ. ಯಾವ ಶಾಪ? ಗೌತಮರು ಅಹಲ್ಯೆ ಕೊಟ್ಟಿದ್ರು ಅಂತ ಶಾಪ ಕೊಡ್ತಾರೆ. ಮುಂದೆ ಕೃಷ್ಣನಿಂದಾಗಿ, ಅರ್ಜುನನ ಪುಣ್ಯದಿಂದ ಅವಳು ಪುನಃ ಸ್ತ್ರೀತ್ವವನ್ನು ಪಡಿತಾಳೆ. ಆ ಮಾತು ಬೇರೆ. ಜೈಮಿನಿ ಮಹಾಭಾರತದಲ್ಲಿ ಕತೆ ಬರ್ತದೆ. ಅಂಥ ಉದ್ದಾಲಕರು ಬಂದು ಹೇಳ್ತಾರೆ, ಪರಮಾತ್ಮ ಚಂಡಿ ಅಂತ ಹೆಂಡತಿಯನ್ನು ಕೊಟ್ಟು ಭಾಳ ಉಪಕಾರ ಮಾಡಿದೆ ಪರಮಾತ್ಮ. ಈ ಜಿಜ್ಞಾಸುಗಳು ಅವ್ರ ಕತೆ ಗೊತ್ತಿತ್ತು, ಚಂಡಿ ಹಂಗಿದ್ದಾಳಂತ ಗೊತ್ತಿತ್ತು. ಎಲ್ಲದಕ್ಕೂ ಉಲ್ಟಾ ವಿರುದ್ಧ ಇದ್ದಾಳಂತ. ಆದರೆ ಅವರು ಬಂದು ದೇವರು ಕೇಳ್ಕೊಳ್ತಾ ಇದ್ದಾರೆ, ಬದ್ರಿ ನಾರಾಯಣ ಚಂಡಿ ಅಂತ ಹೆಂಡತಿಯನ್ನು ಕೊಟ್ಟು ನನ್ನ ಮೇಲೆ ಉಪಕಾರ ಮಾಡಿದೆ. ಅವರು ಪ್ರದಕ್ಷಿಣೆ ಹಾಕ್ಕೊಂಡು ಹೊರಟರು. ಇವರು ಬಂದು ಹೇಳಿದ್ರು, ಉದ್ದಾಲಕರೇ ನಮಸ್ಕಾರ. ಏನಪ್ಪ, ಏನು ಬೇಕಾಗಿತ್ತು? ಏನು ಹೆಲ್ಪ್ ಬೇಕಾಗಿತ್ತು? ಏನು ಹೆಲ್ಪ್ ಇಲ್ಲ, ನಿಮ್ಮ ವೈಯಕ್ತಿಕ ಒಂದು ಪ್ರಶ್ನೆ ಕೇಳ್ತೇನೆ, ಸ್ವಲ್ಪ ಸೆಟ್ಟಿಗೆ ಬರಬೇಡಿ, ನನ್ನ ಮನಸ್ಸಿಗೆ ಸಮಾಧಾನ ಮಾಡಿ. ಆಯ್ತಪ್ಪ, ಬಾ ಇಲ್ಲಿ ಕೂತು, ಏನು ಕೇಳೋದು ಕೇಳಿ. ಇಲ್ಲ, ಮತ್ತು ನಿಮ್ಗಿಂತ ಮೊದಲು ಸಿಸ್ಟರ್ ಬಂದಿದ್ದರು, ಅರುಂಧತಿ ಅಂತ ಹೆಂಡ್ತಿನ ಕೊಟ್ಟು ಭಾಳ ಉಪಕಾರ ಮಾಡಿದಂತೆ. ಹೌದು, ಅವಳು ಅನುಕೂಲವಾಗಿದ್ದಾಳೆ, ಅದು ಸರಿ. ಹೌದೌದು, ಅವಳು ಹೆಂಡತಿ ಭಾಳ ಚೆನ್ನಾಗಿದ್ದಾಳೆ, ಅವರು ದೇವರ ಹತ್ರ ಕೇಳ್ಕೊಂಡು ಸರಿಯೇ ಇದೆ ಅಂತ. ಆದರೆ ನೀವು ಏನು ಚಂಡಿ ಅಂತ ಹೆಂಡ್ತಿನ ಕೊಟ್ಟರೆ ಒಳ್ಳೇದ ಉಪಕಾರ ಮಾಡಿದೆ ಅಂತಂದರೆ ನಾವೇನೋ ಕೇಳಿದ್ದೀವಲ್ಲ ಅಂತ ತಿಳ್ಕೊಂಡಂತಂದ್ರೆ, ಹೌದಪ್ಪ, ಅವಳು ಹೇಳಿದ ಮಾತು ಕೇಳೋದಿಲ್ಲ, ಉಲ್ಟಾ ಮಾಡ್ತಾಳೆ. ಮತ್ತು ಇಂಥ ಹೆಂಡತಿಯನ್ನು ಕೊಟ್ಟು ಉಪಕಾರ ಮಾಡಿದೆ ಅಂತ ದೇವ್ರು ಕೇಳ್ಕೊಂಡ್ರಲ್ಲ, ನಿಜ ಹೇಳೇನೋ? ಹೇಳಿ ಸ್ವಾಮಿ. ವಶಿಷ್ಠರು ಶ್ರೇಷ್ಠರು. ಇಂದ್ರಿಯ ನಿಗ್ರಹಿಗಳಲ್ಲಿ ಅತ್ಯಂತ ಶ್ರೇಷ್ಠರು ಅವರು. ಸುಂದರಿಯಾದ ಹೆಂಡತಿ, ಅನುಕೂಲವಾಗಿರತಕ್ಕಂಥ ಹೆಂಡತಿ ಇದ್ದರೂ ಕೂಡ ಅವಳಲ್ಲೇ ಆಸಕ್ತರಾಗಿ ತಮ್ಮ ಸಾಧನೆ ಎಂದಿಗೂ ಬಿಡಲಿಲ್ಲ. ಆದರೆ ನಾನು ಅಂಥ ಇಂದ್ರಿಯ ಜಯಿ ಅಲ್ಲಪ್ಪ. ಒಂದು ವೇಳೆ ಅರುಂಧತಿ ಅಂತ ಹೆಂಡತಿ ಇದ್ದರೆ ನಾನು ಸಾಧನೆ, ಪಾಠ, ಪ್ರವಚನ, ತಪಸ್ಸೆಲ್ಲ ಬಿಟ್ಟು ನಾನು ಹೆಂಡತಿ ಸರಿ ಹಿಡ್ಕೊಂಡು ತಿರುಗಾಡ್ತಿದ್ದೆ, ಅವಳ ಮೋಹದಲ್ಲಿ ಬೀಳ್ತಿದ್ದೆ. ನಾನು ಹೆಂಡತಿಯ ಮೋಹದಲ್ಲಿ ಬೀಳಬಾರ್ದು, ಸಾಧನೆ ಮಾಡಬೇಕು ಅಂತೇಳಿ ಪರಮಾತ್ಮ ನನ್ನ ಮೇಲೆ ಉಪಕಾರ ಮಾಡಿದ್ದಾನೆ. ವೈರಾಗ್ಯ ತಂದು ಕೊಡುವುದಕ್ಕೋಸ್ಕರ ಇಂಥ ಚಂಡಿ ಅಂತ ಹೆಂಡತಿಯನ್ನು ಕೊಟ್ಟಿದ್ದಾನೆ. ನಾನು ಆನಂದದಿಂದ ಇದ್ದೇನೆ ಅಂತಂತಾರೆ. ಇದಕ್ಕೇನೆ ಸತ್ವ ಸಂಶುದ್ಧಿ ಅಂತ ಕರೀತಾರೆ. ಚಿತ್ತ ಪ್ರಸಾದತ್ವ, ಮನಸ್ಸಿನಲ್ಲಿ ಸಂತೋಷ. ದೇವರು ಏನು ಕೊಟ್ಟಿದ್ದಾನೆ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಬೇಕು. ಯಾವ ಪರಿಸ್ಥಿತಿಯನ್ನು ಕೊಟ್ಟು ಸಂತೋಷದಿಂದ ಸ್ವೀಕಾರ ಮಾಡಬೇಕು. ಒಬ್ಬರು ಗೃಹಸ್ಥರು, ಒಳ್ಳೆಯ ಆಚರಣಶೀಲರು, ಪಾಪ ಅವ್ರಿಗೆ 50ನೇ ವಯಸ್ಸಿಗೆ ಹೆಂಡತಿ ಹೋಗ್ಬಿಟ್ಲು. ನಾ ಮಾತನಾಡ್ಲಿಕ್ಕೆ ಹೋಗಿದ್ದೆ. ನಮ್ಮ ಶಿಷ್ಯ ದೂರದಿಂದ ಶಿಷ್ಯರಾಗಬೇಕು, ಬಂಧುಗಳಾಗಬೇಕು. ಆಗ ಅವ್ರಿಗೆ ನಾನು ಹೇಳಿದ, ಪಾಪ ನೀವು ಒಬ್ಬರೇ ಆದರೆ ಇನ್ಮೇಲೆ ಮಕ್ಕಳು ಕೂಡ ಇಲ್ಲ, ಹೇಗೆ ಜೀವನ ಅಂತ. ಆಚಾರ್ಯ ದೇವ್ರು ಭಾಳ ಉಪಕಾರ ಮಾಡಿದ. 3 ವರ್ಷದಿಂದ ಬೆಡ್ ಹಿಡಂಗಿದ್ಲು. ಬೆಳಗ್ಗಿನಿಂದ ಸಾಯಂಕಾಲ ಅವಳಿಗೂ ಸುಖ ಇಲ್ಲ. ನಾನಂತೂ ಸೇವೆ ಮಾಡೋದ್ರಲ್ಲಿ ಏನು ಸಂಧ್ಯಾ ವಂದನೆ ಮಾಡಲಿಕ್ಕೂ ಒಮ್ಮೆ ಆಗ್ತಿರಲಿಲ್ಲ. ಪರಮಾತ್ಮ ಈಗ ಸಾಧನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಅವಳಿಗೂ ರೋಗದಿಂದ ಮುಕ್ತನನ್ನಾಗಿ ಮಾಡಿ ಒಳ್ಳೆ ಮುಂದೆ ಶರೀರ ಕೊಡ್ತಾನೆ. ನನಗೆ ಈ ಜೀವನದಲ್ಲಿ ಮುಂದೆ ಸಾಧನೆ ಮಾಡಲಿಕ್ಕೆ ಅನುಕೂಲವಾಗ್ತದೆ. ಇನ್ನು ನಾನು ಆಚಾರ್ಯ ಎಲ್ಲ ಶಾಸ್ತ್ರ ಓದ್ಬೋದು ಅಂತನ್ನೋ ಪಾಸಿಟಿವ್, ಇದಕ್ಕೆ ಚಿತ್ತ ಸಂಶುದ್ಧಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಮನಸ್ಸು ಯಾವಾಗಲೂ ಇದ್ದದ್ದನ್ನು ಸಂತೋಷಪಟ್ಟು ತನ್ನ ಸಾಧನೆಯಲ್ಲಿ ಮುಂದುವರಿಯುವಿಕೆ ಅಂತ ತಿಳ್ಕೊಂಡಂತೇನಿದೆ, ಇದಕ್ಕೆ ಚಿತ್ತ ಸಂಶುದ್ಧಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. 3ನೇ ಗುಣ ಜ್ಞಾನ ಯೋಗ ವ್ಯವಸ್ಥಿತಿ. ನಾನು ಏನು ಮಾಡ್ತೇನೆ, ಪರಮಾತ್ಮ
ಈ ಪುಣ್ಯದಿಂದ ಜ್ಞಾನ ಕೊಡುವಂತೆ ಕೊಡುವಂತೆ ಅನ್ನುವ ಪ್ರಾರ್ಥನೆ ಜ್ಞಾನಯೋಗ ವ್ಯವಸ್ಥಿತಿ. ಪರಮಾತ್ಮ, ನಾನು ಇವತ್ತು ಮನೆಗೆ ಬಂದಿರತಕ್ಕಂಥ ಬ್ರಾಹ್ಮಣನಿಗೆ ಒಂದು ವಸ್ತ್ರದಾನ ಮಾಡಿದೆ. ಆಗ ಪರಮಾತ್ಮ ಹೇಳ್ತಾನೆ, ವಸ್ತ್ರದಾನ ಮಾಡಿದೆಯಲ್ಲ, ಈ ಜನ್ಮದಲ್ಲಿಯೋ ಅಥವಾ ಮುಂದಿನ ಜನ್ಮದಲ್ಲಿ ನಿನಗೆ ಯಾವಾಗ ಬೇಕು ಆವಾಗ ಸಾಕಷ್ಟು ಬಟ್ಟೆ ಕೊಡ್ತೇನೆ. ಒಂದು ಪಂಚೆ ಜ್ಯೋತಿಯನ್ನು ದಾನ ಮಾಡಿದ್ದೀನಿ, 10 ಪಂಚೆ ಬರುವಂತೆ ಮಾಡ್ತೇನೆ. ನಾನು ನಿಮ್ಮ ದಾನ ತೆಗೆದುಕೊಂಡು ಹಾಗೆ ಇರೋದಿಲ್ಲ. ಆಗ ಹೇಳ್ಬೇಕು ಪರಮಾತ್ಮ, ನಂಗೆ ಪಂಚೆ ಬೇಡಪ್ಪ, ನಂಗೆ ಧೋತ್ರ ಬೇಕಾಗಿಲ್ಲ, ಮತ್ತೇನು ಬೇಕು? ಈ ಪುಣ್ಯ ನಿನ್ನ ಜ್ಞಾನ ಪಡೆಯೋದಕ್ಕೋಸ್ಕರ ಪುಣ್ಯದಲ್ಲಿ ಆ ಅಕೌಂಟ್ನಲ್ಲಿ ಇದನ್ನು ಹಾಕು. ಈ ಪುಣ್ಯದಿಂದ ನನ್ನ ಜ್ಞಾನದ ಅಭಿವೃದ್ಧಿ ಆಗಬೇಕು. ಮಾಡಿದ ಸಂಧ್ಯಾ ವಂದನೆ ಪುಣ್ಯ ಜ್ಞಾನದ ಅಭಿವೃದ್ಧಿಗೋಸ್ಕರ, ಮಾಡಿದ ಪೂಜೆಯ ಪುಣ್ಯ ಜ್ಞಾನದ ಅಭಿವೃದ್ಧಿಗೋಸ್ಕರ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಪರಮಾತ್ಮ ನಿನ್ನ ಪ್ರಾಪ್ತಿಯ ಜ್ಞಾನಕ್ಕೋಸ್ಕರ ನನ್ನ ಪುಣ್ಯ ಅಂತ ಕೃಷ್ಣಾರ್ಪಣ ಸಮರ್ಪಣೆ ಮಾಡಿದರೆ ಪರಮಾತ್ಮ ಸಾಧನೆ ಮಾಡಿಸಿ ಜ್ಞಾನ ಕೊಟ್ಟು ಮೋಕ್ಷ ಕೊಡ್ತಾನೆ. ಇಲ್ಲದೆ ಇದ್ದರೆ ಆ ದಾನಕ್ಕೆ ಮತ್ತೆ ಪುನಃ ಅದರ ಫಲ ಉಣ್ಣುವುದಕ್ಕೋಸ್ಕರ ಜನ್ಮ ತೆಗೆದುಕೊಂಡು ಬರಬೇಕಲ್ಲ. ಗೃಹದಾನ ಮಾಡಿದೆ, ಪರಮಾತ್ಮ ಹೇಳ್ತಾನೆ, ಮುಂದಿನ ಜನ್ಮದಲ್ಲಿ ನನಗೆ 10 ಮನೆಗಳನ್ನು ಕೊಡ್ತೇನೆ. 10 ಮನೆ ಅನುಭವಿಸೋದು ಹುಟ್ಟಿ ಬರಬೇಕಲ್ಲ. ಹೋಗುವಾಗ ಕಷ್ಟ, ದುಃಖ, ಗರ್ಭವಾಸದಲ್ಲಿ ದುಃಖ, ಆಮೇಲೆ ಆ ಮನೆ ಎಷ್ಟು ಸುಖ ಸಿಕ್ಕಿತೆ ಯಾರಿಗೂ ಇಲ್ಲ. ಪರಮಾತ್ಮ ನನ್ನ ಪ್ರತಿಯೊಂದು ಪುಣ್ಯ ಯಜ್ಞಾರ್ಥಾತ್ ಪರಮಾತ್ಮನ ಪ್ರೀತಿಗೋಸ್ಕರ, ಜ್ಞಾನ ಪ್ರಾಪ್ತಿಗೋಸ್ಕರ ಇರಲಿ ಅಂತನ್ನೋ ಒಂದು ಪ್ರಾರ್ಥನೆ ಅಂತ ತಿಳ್ಕೊಂಡಂತೇನಿದೆ. ಇದಕ್ಕೆ ಜ್ಞಾನ ಯೋಗ ವ್ಯವಸ್ಥಿತಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ದಾನ ಕೊಡಬೇಕು. ದಾನ ಅನೇಕ ರೀತಿಯಾಗಿರ್ತಕ್ಕಂಥದ್ದು. ಸಿರಿವಂತಿಕೆ ಇದ್ದರೆ ದ್ರವ್ಯದಾನ ಮಾಡಿ, ವಿದ್ಯೆ ಇದ್ದರೆ ವಿದ್ಯಾದಾನ ಮಾಡಿ, ಬಲ ಇದ್ದರೆ ಸಹಾಯ ಮಾಡಿ, ಅಥವಾ ನಿಮಗೆ ಸಮಯ ಇದ್ದರೆ ಸಂಕಟದಲ್ಲಿರ್ತಕ್ಕಂಥವ್ರು ಹೋಗಿ ಅವರಿಗೆ ಅನುಕೂಲತೆ ಮಾಡಿಕೊಡಿ. ಡಾಕ್ಟರ್ ಆಗಿದ್ದರೆ ಬಡ ಬಂದಿರತಕ್ಕಂತಹ ರೋಗಿಗಳಿಗೆ ಅವರು ಕೊಟ್ಟದ್ರಲ್ಲೇ ಅಥವಾ ಕೊಡದೇ ಇದ್ರೂ ಕೂಡ ಪರವಾಗಿಲ್ಲ, ಅವ್ರಿಗೆ ರೋಗ ಗುಣ ಮಾಡಿ. ಪುರೋಹಿತರಾಗಿದ್ದರೆ ಬಡವನ್ನು ಬಂದಿರತಕ್ಕಂಥ ವ್ಯಕ್ತಿಗೆ ಪೂರ್ತಿಯಾಗಿ ಅವನಿಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಡಿ. ಯಾವುದು ನಿಮ್ಮ ಹತ್ರ ಕೊಟ್ಟು ಪರಮಾತ್ಮ ಕೊಟ್ಟಿದ್ದಾನೆ ಅದನ್ನ ಮಾಡಿ. ಆದರೆ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಒಂದು ದಿವಸ ನನ್ನ ಹತ್ರ ಒಬ್ರು ಇಲ್ಲೇ ಮುನ್ಸಿಪಲ್ ಕಾರ್ಪೊರೇಟರ್, ನಮ್ಮ ಏರಿಯಾದ ಮುನ್ಸಿಪಲ್ ಕಾರ್ಪೊರೇಟರ್, ಅವರು ಬ್ರಾಹ್ಮಣರು ಬಂದರು ನನ್ನ ಹತ್ರ. ಹೇಳಿದ್ರು, ಮಹಾರಾಷ್ಟ್ರನರು, ಗುರೂಜಿ ನಮ್ಮಪ್ಪನ ಶ್ರಾದ್ದ ಇದೆ, ಅದಕ್ಕೆ ಬ್ರಾಹ್ಮಣರನ್ನು ಕರಿತೇನೆ, ಶ್ರಾದ್ದ ಮಾಡಿಸ್ತೇನೆ, ದಕ್ಷಿಣೆ ಕೊಡ್ತೇನೆ, ಅಡುಗೆಯವ್ರು ಬೇಕು, ಎಲ್ಲ ಸೇರಿ ಒಂದು 2-3 ಸಾವಿರ ರೂಪಾಯಿ ಖರ್ಚಾಗ್ತದೆ. ಅದರ ಬದಲಾಗಿ ಇಲ್ಲೇ ಅರ್ಧ ಕಿಲೋಮೀಟರ್ ಮೇಲೆ ಒಂದು ಅನಾಥಾಶ್ರಮ ಇದೆ, ಈ 3-4 ಸಾವಿರ ರೂಪಾಯಿನ ಖರ್ಚಾಗ್ತದೆ, ಈ ಒಂದು 5 ಸಾವಿರ ರೂಪಾಯಿನ ಖರ್ಚಾಗ್ತದೆ. ಅಷ್ಟು 5 ಸಾವಿರ ರೂಪಾಯಿನಿಂದ ಹಣ್ಣು ಹಂಪಲು ತೆಗೆದುಕೊಂಡು ಹೋಗಿ ಆ ಅನಾಥ ಮಕ್ಕಳಿಗೆ ಕೊಟ್ಬಿಡ್ತೇನಲ್ಲ. ನನಗೆ ಪುಣ್ಯ ಬರ್ತದೇನು ಅಂತ ಅನ್ನೋದು ಬರೋದಿಲ್ಲ ಅಂತ. ಯಾಕೆ?
ಶ್ರಾದ್ದದಲ್ಲಿ ಪಾತ್ರರಾದ ಬ್ರಾಹ್ಮಣರಿಗೆ ಮಾತ್ರ ದಾನ ಕೊಡುವಂತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಜ್ಞಾನ ತಪ ಸ್ವಾಧ್ಯಾಯ ನಿರತಾನಾಂ ಬ್ರಾಹ್ಮಣಾನಾಂ ವಸಿಷ್ಠ ವಾಮದೇವ ಸದಸ್ಯನಾಗಿರ್ತಕ್ಕಂಥ ಬ್ರಾಹ್ಮಣರು ಬನ್ನಿ ಊಟಕ್ಕೆ ಕೂತ್ಕೊಳ್ಳಿ, ಅಂಥವ್ರು ಸಿಗದೇ ಇದ್ದರೆ ದರ್ಭದಲ್ಲಿ ಇಟ್ಟವರಿಗೆ ಊಟಕ್ಕೆ ಹಾಕ್ತೇವೆ. ಅದನ್ನು ಹಸುವಿಗೆ ಹಾಕ್ತೇವೆ, ನಾಯಿಗೆ ಹಾಕೋದಿಲ್ಲ. ಅದು ತಾಮಸಿ ಪಶು, ಇದು ಸಾತ್ವಿಕ ಪಶು. ನಿಮಗೆ ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡಬೇಡ ಅಂತ ಅನ್ನೋದಿಲ್ಲ. ಅನಾಥಾಶ್ರಮಕ್ಕೆ ಏನು ಹೆಲ್ಪ್ ಮಾಡ್ತೀರಿ ಅದು ದಯೆ ಆಯಿತು, ಅದು ದಾನವಾಗಲಿಲ್ಲ. ದಾನ ಸರಿಯಾಗಿರ್ತಕ್ಕಂಥ ದೇಶೇ ಕಾಲೇಚ ಪಾತ್ರೇಚ, ಯೋಗ್ಯ ದೇಶ ಇರಬೇಕು, ಯೋಗ್ಯ ಕಾಲ ಇರಬೇಕು, ಯೋಗ್ಯ ಪಾತ್ರ ಇರಬೇಕು. ಅಪಾತ್ರರಲ್ಲಿ ದಾನ ಮಾಡಿದರೆ, ಉದಾಹರಣೆಗೆ ಒಬ್ಬ ಬ್ರಾಹ್ಮಣ ಇದ್ದಾನೆ, ಆಚರಣಶೀಲನಾಗಿಲ್ಲ. ನೀವು ಕೊಟ್ಟ ದಕ್ಷಿಣೆಯಿಂದ ಅವನು ಹೋಗಿ ಹೋಟೆಲ್ನಲ್ಲಿ ತಿಂದರೆ ಅಥವಾ ಅವನು ಹೋಗಿ ಸೆರೆ ಕುಡಿದರೆ ನಿಮಗೆ ಪಾಪ ಬರ್ತದೆ. ಸೆರೆ ಕುಡಿದ ಪಾಪ ನಿಮಗೆ ಬರುತ್ತದೆ. ಯಾಕೆ? ನಿಮ್ಮ ದುಡ್ಡು ಅಲ್ಲಿ ಖರ್ಚಾಯಿತು. ನಮ್ಮಲ್ಲಿ ಇಲ್ಲೊಂದು ಹೆಸರಿಗೆ ಮಾತ್ರ ಒಂದು ಬ್ರಾಹ್ಮಣರ ಸಮಾಜ ಇದೆ. ಅವರಲ್ಲಿ ಕೆಲವರು ಕೇವಲ ಈ ಅಂತ್ಯಕರ್ಮಗಳನ್ನು ಮಾಡ್ತಾರೆ. ಸಮುದ್ರ ತೀರ ಇದೆ ನಮ್ಮ ವಿದ್ಯಾಪೀಠದಿಂದ 2-3 ಕಿಲೋಮೀಟರ್ ಮೇಲೆ. ಅಲ್ಲಿ ಒಂದು ಮುನ್ಸಿಪಾಲ್ಟಿ ವ್ಯವಸ್ಥೆ ಮಾಡಿದ್ದಾರೆ ಅಂತ್ಯ ಕೆಲಸದ್ದು. ಆ ಪುರೋಹಿತರು ಈ ಅಂತ್ಯಕರ್ಮ ಮಾಡೋದನ್ನು ಆರ್ಡರ್ ತೆಗೆದುಕೊಳ್ತಾರೆ. ಯಾಕೆ? ಹಣ ಗಳಿಸ್ಲಿಕ್ಕೆ ಆಗ್ತದೆ ಅಂತ ತಿಳ್ಕೊಂಡು ಅಂತೇಳಿ. ಆ ನಂತರ ಮತ್ತೆ ದಿನಕರ್ಮಕ್ಕೋಸ್ಕರ ಅನ್ನ ಬೇಕಲ್ಲ, ಪಾಯಸ ಬೇಕಲ್ಲ. ಅಲ್ಲೇ ಬದಿಯಲ್ಲಿ ಕೆಲವು ಮುಸ್ಲಿಂ ಹೋಟೆಲ್ ಇವೆ ಮತ್ತು ಇನ್ನೊಂದು ಹೋಟೆಲ್ ಇವೆ. ಆ ಹೋಟೆಲ್ನಿಂದ ತಾವೇ ಕಾಂಟ್ರಾಕ್ಟ್ ತೆಗೆದುಕೊಂಡಿರ್ತಾರೆ. ಡಬ್ಬಿಯಲ್ಲಿ ಅನ್ನ ಪಾಯಸ ತೊಗೊಂಡು ಬರ್ತಾರೆ. ಆ ನಂತರ ಸಪಿಂಡೀಕರಣಕ್ಕೋಸ್ಕರವೂ ಕೂಡ ಅದೇ ಹೋಟೆಲ್ನಿಂದಲೇ ಅನ್ನ ಪಾಯಸ ವಡಾ ಪಲ್ಯ ತರಕಾರಿ ಎಲ್ಲ ತೆಗೆದುಕೊಂಡು ಬಂದು ಆನಂತರ ಇಬ್ಬರು ಬ್ರಾಹ್ಮಣರು ಕೊಡಿಸ್ತಾರೆ, ಅವ್ರಿಗೆ ಅದನ್ನೇ ಬಡಿಸ್ತಾರೆ. ಕಾಂಟ್ರಾಕ್ಟ್ನಲ್ಲಿ ಎಲ್ಲ ಮಾಡ್ತೇವೆ ಅಂತ ತಿಳ್ಕೊಂಡು. ನಾನು ಸುಳ್ಳು ಹೇಳ್ತಾ ಇಲ್ಲ, ಈ ರೀತಿಯಾಗಿ ನಡೆದಿದೆ ಇಲ್ಲಿ. ಅವರಿಗೆ ದುಡ್ಡು ಗಳಿಸ್ಬೇಕು. ಅಡುಗೆಯವ್ರನ್ನ ಕರೆದ್ರೆ ಖರ್ಚು ಭಾಳ ಆಗ್ತದೆ, ಬೇಡ. ಹೋಟೆಲ್ನಿಂದ ಆರ್ಡರ್ ಬರ್ತದೆ, ಮಾಡಿಸ್ತೀವಿ. ಇದು ದಾನ ಅಂತಾರ, ಇದಕ್ಕೆ ದಕ್ಷಿಣೆ ಅಂತಂತಾರ. ಪುಣ್ಯ ಬರ್ತದ? ಇಲ್ಲ. ದಾನ ಅಂತ ಸಂಕಲ್ಪ ಮಾಡಿ ಕೊಡುವಾಗ ಆ ವ್ಯಕ್ತಿ ಆಚರಣಶೀಲನಾಗಿದ್ದಾನೋ ಇಲ್ಲೋ ಮೊದಲು ನೋಡಿ. ಕಲಿಯುಗದಲ್ಲಿ ಮಿನಿಮಮ್ ಯೋಗ್ಯತೆ ಅಂತಂದರೆ ಅವನು ಶೂದ್ರ ಅನ್ನಂ ಯಶನು ಹೋದರೆ ಅವನು ಹೋಟೆಲ್ನ ಹೋಗಿರಬಾರ್ದು, ಒಟ್ಟು ನೈವೇದ್ಯ ಇಲ್ಲದ ಊಟ ಮಾಡಿರಬಾರ್ದು, ಮತ್ತು ಹೊರಗಿನ ಅಂಗಡಿಯಲ್ಲಿ ಹೋಗಿ ಊಟ ಮಾಡಿರಬಾರ್ದು. ಅಷ್ಟಾದರೂ ಅಂತಾದರೂ ಒಬ್ಬ ಬ್ರಾಹ್ಮಣನ ನೋಡಿ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರ ಹೇಳ್ತದೆ. ಆದ್ದರಿಂದಾಗಿ ದಾನಂ ಪಾತ್ರೆ ದ್ರವ್ಯತ್ಯಾಗ ಆಚಾರ ಭಾಷ್ಯದಲ್ಲಿ ಹೇಳ್ತಾರೆ. ಇದನ್ನೇ ರಾಯರು ಗೀತಾ ವಿವೃತ್ತಿಯಲ್ಲಿ ಬರೀತಾರೆ. ಯೋಗ್ಯವಾಗಿರ್ತಕ್ಕಂಥ ದೇಶ ಕಾಲ ಪಾತ್ರ ನೋಡಿಕೊಂಡು ದಾನ ಮಾಡಿ. ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಸಾತ್ವಿಕ ದಾನದ ವಿವರಣೆಯನ್ನು ಪರಮಾತ್ಮ ಭಗವದ್ಗೀತೆಯಲ್ಲಿ ಮಾಡಿದ್ದಾನೆ. ಆದ್ದರಿಂದಾಗಿ ನಿಮ್ಮ ದ್ರವ್ಯ
ಯಾವ ವ್ಯಕ್ತಿ ಕೈಯಲ್ಲಿ ಹೋದರೆ ಅದು ಅವನ ಉಪಜೀವನದ ಜೊತೆಯಲ್ಲಿ ಪಾಠ ಪ್ರವಚನ, ಶಿಷ್ಯರ ಪೋಷಣ, ಬಡವರ ಪೋಷಣ, ಇದಕ್ಕೆ ಆ ಹಣ ಉಪಯುಕ್ತವಾಗ್ತಿದ್ರೆ, ಅದು ಉಪಯೋಗಕ್ಕೆ ಬರ್ತಿದ್ರೆ ನೀವು ಕೊಟ್ಟಿರ್ತಕ್ಕಂಥ ದಾನ, ದ್ರವ್ಯ, ವಸ್ತುದಾನ ಅಥವಾ ಧನದಾನ ಅದು ಸಾರ್ಥಕವಾಗ್ತದೆ. 100 ಪಟ್ಟು ಹೆಚ್ಚಾಗಿ ಅದು ಜ್ಞಾನಕ್ಕೆ ಕಾರಣೀಭೂತವಾಗ್ತದೆ. ಆದ್ದರಿಂದಾಗಿ ದಾನದ ಪುಣ್ಯವು ಕೂಡ ಜ್ಞಾನ ಪ್ರಾಪ್ತಿಗೋಸ್ಕರ ಇರಲಿ. 5ನೆಯ ದೈವಿ ಸಂಪತ್ತು ದಮಃ, ಇಂದ್ರಿಯ ನಿಗ್ರಹ. ಹೌದು, ಭಗವಂತ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಪರಾಂಚಿಖಾನಿ ವ್ಯತೃಣಾತ್ ಸ್ವಯಂಭೂ, ಪರಮಾತ್ಮ ನಮ್ಮ ಇಂದ್ರಿಯಗಳನ್ನು ಬಹಿರ್ಮುಖವನ್ನಾಗಿ ಮಾಡಿದ್ದಾನೆ. ನಮ್ಮ ಕಣ್ಣು ಪರಸ್ತ್ರೀಯರನ್ನೇ, ಪರದ್ರವ್ಯವನ್ನೇ ಬೇಡ ನೋಡಬೇಕಾದ ಅದ ಕಡೆಗೆ ಕಣ್ಣು ಆ ಕಡೆಗೆ ಹೋಗ್ತಿರ್ತದೆ. ನಮ್ಮ ಕಿವಿ ಇನ್ನೊಬ್ಬರ ನಿಂದೆಯನ್ನು, ಇನ್ನೊಬ್ಬರ ಚಾಡಿಯನ್ನು ಕೇಳೋದಕ್ಕೋಸ್ಕರ ಯಾವಾಗಲೂ ತಯಾರಿರ್ತದೆ. ನಮ್ಮ ನಾಲಿಗೆ, ಆಚಾರ್ಯವಿಲ್ಲದ ನಾಲಿಗೆ ಇನ್ನೊಬ್ಬರನ್ನು ಅಪಮಾನ ಮಾಡೋದು, ಬೈಯೋದ್ರಲ್ಲೇ, ಇನ್ನೊಬ್ಬರ ಕಾರ್ಬಾರ್ನಲ್ಲೇ ಉಪಯುಕ್ತವಾಗ್ತಾ ಇರ್ತದೆ. ನಮ್ಮ ಮೂಗು 24 ಸ್ಪ್ರೇ ಸ್ನಾನ ಮಾಡೋದಿಲ್ಲ, 20 ಸ್ಪ್ರೇ ಹೊಡ್ಕೊಂಡು ಹೋಗ್ತಾರೆ. ಅಂತ ಸುಗಂಧದ ಹಿಂದೆ ನಮ್ಮ ಇರ್ತದೆ. ನಮ್ಮ ತ್ವಗೇಂದ್ರಿಯ ಅಯೋಗ್ಯ ಸ್ಪರ್ಶಕ್ಕೋಸ್ಕರ ಹಾತೊರೆಯುತ್ತಿರ್ತದೆ. ಹೀಗಾಗಬಾರ್ದು. ನಮ್ಮ ಇಂದ್ರಿಯಗಳು ಅಂತರ್ಮುಖಿ ಆಗಬೇಕು. ನಮ್ಮ ಕಣ್ಣು ನಮ್ಮ ಹೃದಯ ಮಂದಿರದ ಭಗವಂತನ ನೋಡೋದಕ್ಕೋಸ್ಕರ ಹಾತೊರೆಯಬೇಕು. ನಮ್ಮ ಕಿವಿಗಳು ಒಳಗೆ ಪರಮಾತ್ಮ ಏನನ್ನು ನನಗೆ ಉಪದೇಶ ಮಾಡ್ತಾ ಇದ್ದಾನೆ ಅಂತ ಅನ್ನೋದು ಕೇಳೋದಕ್ಕೋಸ್ಕರ ಅಂತರ್ಮುಖಿ ಆಗಬೇಕು. ನನ್ನ ಮೂಗು ನನ್ನ ಬಿಂಬಮೂರ್ತಿಯ ಕೊರಳಲ್ಲಿರುವ ವೈಜಯಂತಿ ವನಮಾಲೆಯ ಸುಗಂಧವನ್ನು ಸ್ವೀಕರಿಸಬೇಕು ಅಂತ ಅನ್ನೋ ರೀತಿಯಲ್ಲಿ ಪ್ರಯತ್ನಶೀಲವಾಗಬೇಕು. ತನ್ನ ನಾಲಿಗೆ ನೈವೇದ್ಯದ ಪವಿತ್ರ ಅನ್ನ, ಪಾಠ ಪ್ರವಚನದಲ್ಲಿ ಪ್ರವೃತ್ತವಾಗಬೇಕು. ಇದಕ್ಕೆ ಇಂದ್ರಿಯ ನಿಗ್ರಹ ಅಂತ ಕರೀತಾರೆ. ಇಂದ್ರಿಯಗಳು ಬಹಿರ್ಭೂತವಾಗಿದ್ದರೂ ಕಂಟ್ರೋಲ್ ಮಾಡಿ ಅವುಗಳನ್ನು ಅಂತರ್ಮುಖಿಯನ್ನಾಗಿ ಮಾಡೋದು. ಮನುಷ್ಯನ ಜೀವನದಲ್ಲಿ ಆಶೆ ಆಮಿಷಗಳು ಬೇಕಾದಷ್ಟು. ಆ ಕಡೆಗೆ ಹೋಗದಂತೆ ತನ್ನನ್ನು ಪುನಃ ಎಳೆದುಕೊಂಡು ಬರಬೇಕು. ಮನುಷ್ಯ ತಪ್ಪು ಮಾಡ್ತಾನೆ. ಯಾವುದೋ ಒಂದು ಅನಿಷ್ಟ ಪ್ರಾರಬ್ಧ ಕರ್ಮದ ಸಂದರ್ಭದಲ್ಲಿ ಪತನದ ದಾರಿಗೆ ಹೋಗ್ಬೋದು, ಆದರೆ ಸುಧಾರಿಸಿಕೊಳ್ಳ, ಪರಮಾತ್ಮ ಅನುಗ್ರಹ ಪಡಿಬೇಕು, ಬೀಳಬಾರ್ದು, ತನ್ನನ್ನು ತಾನು ಸುಧಾರಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಇಂದ್ರಿಯ ನಿಗ್ರಹ ಅತ್ಯಂತ ಅವಶ್ಯಕ ಅಂತ ತಿಳ್ಕೊಂಡಂತ ಕರೀತಾರೆ. ಆನಂತರ ಯಜ್ಞ. ಪ್ರತಿ ದಿವಸವೂ ಪ್ರತಿಯೊಬ್ಬ ವ್ಯಕ್ತಿ 5 ಯಜ್ಞಗಳನ್ನು ಮಾಡಲಿಕ್ಕೆ ಬೇಕು. ಆ 5 ಯಜ್ಞಗಳು ಯಾವುದು ಅಂತ ತಿಳ್ಕೊಂಡಂತಂದ್ರೆ, ಬ್ರಹ್ಮಯಜ್ಞ, ವೇದ ಶಾಸ್ತ್ರಗಳ ಅಧ್ಯಯನ, ಆನಂತರ ಅವುಗಳನ್ನು ರಚಿಸಿದ ದೇವತೆಗಳಿಗೆ, ಋಷಿಗಳಿಗೆ, ಆಚಾರ್ಯರಿಗೆ ತರ್ಪಣ. ಇದು ಬ್ರಹ್ಮಯಜ್ಞ ಅಂತ ತಿಳ್ಕೊಂಡು ಅನಿಸ್ಕೊಳ್ತದೆ. ದೇವಯಜ್ಞ, ದೇವತರ್ಪಣ, ದೇವರ ಪೂಜೆ, ನೈವೇದ್ಯ, ವೈಶ್ವದೇವ ಇತ್ಯಾದಿಗಳು. 3ನೇದು ಪಿತೃಯಜ್ಞ, ಮನೆಯಲ್ಲಿದ್ದ ತಂದೆ ತಾಯಿಗಳ ಸೇವೆ, ಹೋದ ತಂದೆ ತಾಯಿಗಳಿಗೋಸ್ಕರ ತರ್ಪಣ, ಶ್ರಾದ್ದ. 4ನೇ ಯಜ್ಞ ವೈಶ್ವದೇವ ಯಜ್ಞ. 5ನೇ ಯಜ್ಞ ಅತಿಥಿ ಯಜ್ಞ. ಅತಿಥಿಗಳಿಗೆ ಹೊಟ್ಟೆ ತುಂಬಿಸಬೇಕು. ಈ ರೀತಿಯಾಗಿರ್ತಕ್ಕಂಥ 5 ಯಜ್ಞಗಳು ಮನುಷ್ಯನ ಜೀವನದಲ್ಲಿ ಅತ್ಯಂತ ಅತ್ಯಂತ ಅವಶ್ಯಕವಾಗಿವೆ. 5 ಯಜ್ಞ ಅತ್ಯಂತ ಅವಶ್ಯಕ. ಯಾಕೆ ಅಂತ ತಿಳ್ಕೊಂಡಂತಂದ್ರೆ, ನಾವು ದಿನಾಲು 5 ತರಹದ ತಪ್ಪನ್ನು ಮಾಡ್ತೇವೆ, ಪಾಪ ಮಾಡ್ತೇವೆ.
ಚುಲ್ಲಿ ಪೇಷಣಿ ಉಪಸ್ಕರ ಖಂಡನಿ ಉದಕುಂಭಶ್ಚ. 5 ಪಾಪಗಳು ನಮ್ಮ ಕಡೆಯಿಂದ ದಿನಾಲು ನಡೀತವೆ. ಮೊದಲನೇದು, ಒಲೆ ಹೊತ್ತಿಸಿ ನೀರನ್ನು ಕಾಯಿಸ್ತೇವೆ, ಅನ್ನ ಮಾಡ್ತೇವೆ, ತರಕಾರಿ ಮಾಡ್ತೇವೆ. ಆ ಪದಾರ್ಥದಲ್ಲಿರುವ ಜೀವಕನ್ನ ಕುದಿಸ್ತೇವೆ. ಯಾಕೆ? ಆ ಪದಾರ್ಥಕ್ಕೊಂದು ಜೀವ ಇದೆ. ಮರದಿಂದ ತೆಗೆದುಕೊಂಡು ಬಂದಿದ್ದೇವೆ, ಅದ್ರ ಜೀವ ಇದೆ. ಅದು ಅಕ್ಕಿನೇ ಇರಲಿ, ಬೇಳೆನೇ ಇರಲಿ, ತರಕಾರಿನೇ ಇರಲಿ, ಮತ್ತೊಂದು ಇರಲಿ. ಆ ನಂತರ 2ನೇ ಪಾಪ ಮಾಡ್ತೇವೆ, ಪೇಷಣಿ. ಅದನ್ನು ಗಿರಣಿಗೆ ಹಾಕಿ ಅಥವಾ ಮನೆಯಲ್ಲಿ ಅದನ್ನು ಸರಿಯಾಗಿ ಬೀಸ್ತೇವೆ, ಪುಡಿ ಪುಡಿ ಮಾಡ್ತೇವೆ. ಇಲ್ರಿ ಆಚಾರ್ಯ, ಮತ್ತು ಈಗ ನಾವೆಲ್ಲ ಪ್ಯಾಕಿನಲ್ಲೇ ಸಿಗ್ತದೆ, ಅಂಗಡಿಯಿಂದ ಡೈರೆಕ್ಟ್ ತರಿಸ್ತೇವೆ. ಏನೇ ಆದರೂ ಅದು ಬೀಸಿಯೇ ಬಂದಿದೆಯಲ್ಲ, ಆ ಪಾಪ ನಿಮಗಿದ್ದೇ ಇದೆ. ಉಪಸ್ಕರ, ಮನೆ ಸಾಫ್ ಸಫಾಯಿ ಮಾಡುವಾಗ ಎಷ್ಟು ಕ್ರಿಮಿಗಳು ಸಾಯ್ತವೆ, ಆ ಪಾಪ ತಪ್ಪದೇ ದಿನಲ್ಲಿ ಬರ್ತದೆ ನಿಮಗೆ. ಖಂಡನಿ, ಕುಟ್ತೇವೆ. ಈಗ ಕುಟ್ಟೋದಿಲ್ಲ, ಈಗ ಅದೇನು ಇದೆಲ್ಲ ಆಗ್ತದೆ, ಮೆಷಿನ್ ನೆನಪಿಗೆ ಬರ್ತದೆ, ಹೆಸರೇ ನೆನಪಿಗೆ ಬರ್ತಾರೆ. ಅದರಲ್ಲಿ ಹಾಕಿ ಚಟ್ನಿ ಮಾಡ್ತೇವೆ, ಮತ್ತೊಂದು ಮಾಡ್ತೇವೆ, ಮುಗ್ದೊಂದು ಮಾಡ್ತೇವೆ ಎಲ್ಲ. ಉದಕುಂಭಶ್ಚ, ಆ ನಂತರ ನೀರು, ನಳದಿಂದ ನೀರು ತೆಗೆದುಕೊಳ್ತೇವೆ. ಆ ನೀರನ್ನು ಕುಡಿಯುವಾಗ ಎಷ್ಟು ಕ್ರಿಮಿಗಳು, ಎಷ್ಟು ಇತ್ಯಾದಿಗಳು ಹಿಂಸೆ ಆಗ್ತದೆ. ದಿನಾಲು 5 ಪಾಪಗಳು. ಒಂದು ನೀರು ಕುಡಿಯೋದ್ರಿಂದ, ಒಂದು ಹೊತ್ತು 2 ಊಟ ಮಾಡೋದ್ರಿಂದ ಇಷ್ಟು ಪಾಪ ಗಳಿಸ್ತೇವೆ. ಈ ಪಾಪಗಳನ್ನು ದೂರ ಮಾಡುವುದಕ್ಕೋಸ್ಕರ ಶ್ಲೋಕ ಇದೆ. ಪೇಷಣಿ ಚುಲ್ಲಿ ಪೇಷಣಿ ಉಪಸ್ಕರ ಖಂಡನಿ ಚ ಉದಕುಂಭಶ್ಚ ಬದ್ಧತೆ ಯಾಸ್ತು ವಾಹಯನ್ ತಾಸಾಂ ಕ್ರಮೇಣ ಸರ್ವಾಸಾಂ ನಿಷ್ಕೃತ್ಯಂ ಮಹಿ ಮಹರ್ಷಿಭಿಃ. ಈ 5 ಪಾಪಗಳನ್ನು ದೂರ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಪಂಚಕ್ಲೃಪ್ತಾಃ ಮಹಾಯಜ್ಞಾಃ ಪ್ರತ್ಯಹಂ ಗೃಹಮೇಧಿನಾಂ. ಮನುಸ್ಮೃತಿ 6ನೇ ಅಧ್ಯಾಯದ 58ನೇ ಶ್ಲೋಕದಲ್ಲಿ ಹೇಳ್ತದೆ ಮನುಸ್ಮೃತಿ. ಮನು ಮಹಾರಾಜ ಹೇಳ್ತಾನೆ, ಪ್ರತಿದಿನವೂ ಈ 5 ಪಾಪಗಳನ್ನು ದೂರೀಕರಿಸಿಕೊಳ್ಬೇಕು. ಇಲ್ಲದೆ ಇದ್ದರೆ ರಿಕರಿಂಗ್ ಡಿಪಾಸಿಟ್ ಅಲ್ಲಿ ಹೋಗಿ 1ಕ್ಕೆ 10 ಪಾಪಗಳಾಗ್ತದೆ. ಅದಕ್ಕೋಸ್ಕರ ಬ್ರಹ್ಮಯಜ್ಞ, ಪಿತೃಯಜ್ಞ, ಆ ನಂತರ ದೇವಯಜ್ಞ, ವೈಶ್ವದೇವ, ಅತಿಥಿ ಯಜ್ಞ ತಪ್ಪದೇ ಮಾಡಲೇಬೇಕು. ಇದನ್ನು ಮಾಡೋದರಿಂದ ಆಗುವ ಲಾಭ, ಇದನ್ನು ಮಾಡದೇ ಇದ್ರೆ ಆಗುವ ಹಾನಿ ಧರ್ಮಶಾಸ್ತ್ರ ಬಹಳ ವಿಸ್ತಾರವಾಗಿ ಹೇಳಿದೆ. ಈಗಾಗಲೇ 1 ಗಂಟೆ ಆಗಿ ಹೋಗಿದೆ. ಧರ್ಮಶಾಸ್ತ್ರ ಈ ಪಂಚಯಜ್ಞದ ಮಹಾಭಾಗ್ಯ ಏನು ಹೇಳ್ತದೆ? ಬ್ರಾಹ್ಮಣ ಯಾವುದನ್ನು ತಪ್ಪದೆ ಮಾಡಬೇಕು ಅಂತಕ್ಕಂತಹ 6ನೇ ದೈವಿ ಸಂಪತ್ತು ಯಜ್ಞ. ಈ ಯಜ್ಞ ತಪ್ಪದೇ ಮಾಡಲೇಬೇಕು. ಇಲ್ಲದಿದ್ದರೆ ದಿನಾಲು ನಮ್ಮ ಪಾಪ ರಿಕರಿಂಗ್ ಡಿಪಾಸಿಟ್ ಆಗ್ತಾ 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 ಹೋಗ್ತದೆ. ಆಗೋಲ್ದು ಯಾಕೆಂತ ಅನ್ಬೇಡಿ, ದುಃಖ ಅನುಭವಿಸ್ತೇವೆ. ಜಗತ್ತಿನಲ್ಲಿ ನೋಡ್ತೇವಲ್ಲ, ಒಬ್ಬ ಕುಂಟನಾಗಿದ್ದ, ಒಬ್ಬ ಕುರುಡನಾಗಿದ್ದಾನೆ, ಒಬ್ಬನಿಗೆ 8ನೇ ವಯಸ್ಸಿಗೇನೆ ಅನೇಕ ರೀತಿಯಾಗಿರ್ತಕ್ಕಂತಹ ಕ್ಯಾನ್ಸರ್ ಬಂದಿದೆ, ಹುಟ್ಟುವಾಗಲೇ ಮೆಂಟಲ್ ರಿಟೈರ್ ಆಗಿ ಹುಟ್ಟಿದ್ದಾರೆ. ಇನ್ನು ಮತ್ತೇನೇನೋ ಅನೇಕ ರೀತಿಯಾಗಿರ್ತಕ್ಕಂಥ ನಾವು ಮಾಡಿದ ಪಾಪದ ಅನುಭವ ಮಾಡಬೇಕಾಗ್ತದೆ. ಅದರಿಂದ ಮನುಷ್ಯ ಯಾವಾಗಲೂ ಜಾಗೃತನಾಗಿರಬೇಕಾಗ್ತದೆ. ಇಂಥ ಯಜ್ಞ ಮನುಷ್ಯನಿಗೆ ಅನಿವಾರ್ಯ. ಇದು 6ನೇ ದೈವಿ ಸಂಪತ್ತಾಗಿದೆ. ಉಳಿದದ್ದನ್ನು ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿಹಾದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ
ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ. ಶ್ರೀಕೃಷ್ಣಾರ್ಪಣಂ.